ಶ್ರೀ ಗುರುಭ್ಯೋ ನಮಃ. ಶ್ರೀಪಾದರು ಬನ್ನಂಜೆ ರಾಘವೇಂದ್ರ ತೀರ್ಥರು. ನಿಮಗೆ ಹೆಚ್ಚಿನವರಿಗೆ ಪರಿಚಯ ಇರಬಹುದು. ವಾಸ್ತವವಾಗಿ ಇಲ್ಲೇ ಪಕ್ಕದ ಬನ್ನಂಜೆಯಲ್ಲಿ 23 ಅಡಿಯ ಶನೈಶ್ಚರನ ಪ್ರತಿಮೆಯನ್ನು ನಿಲ್ಲಿಸಿ, ಶನಿ ಅವ ನಮ್ಮ ತತ್ವದ ಅಭಿಮಾನಿ ಇದ್ದಾನೆ, ನವಗ್ರಹಗಳಲ್ಲಿ ಒಬ್ಬನಿದ್ದಾನೆ, ಸೂರ್ಯನ ಮಗನಿದ್ದಾನೆ. ಸುಮಾರಾಗಿ 7.5 ರಾಶಿಗೆ ಬರುವ ಹಿಂದೆ ಮತ್ತು ಮುಂದಕ್ಕೆ ಆತನ ಪ್ರಭಾವ ವ್ಯಕ್ತಿಯ ಮೇಲೆ ಬೀಳುತ್ತದೆ. ಶ್ರೀಪಾದರ ದೃಷ್ಟಿ ಸಾಕು ನನಗೆ, ಶನಿ ದೃಷ್ಟಿ. ಅವರು ಅಷ್ಟು ಶನಿಯನ್ನು ಒಲಿಸಿಕೊಂಡವರು. ಎಲ್ಲ ಹಳ್ಳಿಗಳಲ್ಲಿ ತಿಲದೀಪವನ್ನು ಹೊತ್ತಿಸಿ ಲೋಕದ ಪಾಪ ಪರಿಹಾರಕ್ಕೆ ಪ್ರಯತ್ನಪಟ್ಟವರು. ವಿದ್ಯಾಮಾನ್ಯ ತೀರ್ಥರ, ನಾನು ಅದನ್ನು ಮೊದಲು ಹೇಳಬೇಕು, ಶ್ರೀ ವಿದ್ಯಾಮಾನ್ಯ ತೀರ್ಥರ ಶಿಷ್ಯರಾಗಿ ನಿಂತವರು. ವಾಸ್ತವವಾಗಿ ಅಚ್ಚುಮೆಚ್ಚಿನ ಪ್ರಿಯ ವಿದ್ಯಾರ್ಥಿಯಾಗಿ ಮೊದಲು ಇದ್ದವರು. ನನಗೆ ಆಗಿಂದಲೂ ಅವರು ಅಷ್ಟು ಗೊತ್ತು. ಆಶ್ರಮ ಪೂರ್ವದಲ್ಲಿಯೂ ನನಗೆ ಅವರು ಗೊತ್ತು. ಜಗಲಿಯಲ್ಲಿ ಕೂತು, ಅದು ಮಾರಿನ ಜಗಲಿಯಲ್ಲಿ ಕೂತವರೊಬ್ಬರೇ ಓದುವುದೋ ಜಪ ಮಾಡುವುದೋ, ಹೆಚ್ಚವರು ಜಪ ಮಾಡುವುದು, ಓದುವುದು ಕಾಣುವುದು ಕಡಿಮೆ. ಈಗ ನಾಳೆ 9ನೇ ತಾರೀಕಿನಿಂದಲೋ ಅಥವಾ 7ನೇ ತಾರೀಕಿನಿಂದಲೋ ಅಂತೂ ಕೃಷ್ಣ ಮಠ 11ರಿಂದ 9ರಂದು ಗೊತ್ತಿಲ್ಲ, ಅಂತೂ ಏನೋ ಸಾಗತ್ತೆ. ಕೃಷ್ಣ ಮಠದಲ್ಲಿ ಸಪ್ತಾಹವನ್ನು 6 ಗಂಟೆಯಿಂದ 7 ಗಂಟೆಗೆ ಈಗ ಸಮಯ ಬದಲಾವಣೆ ಆಗಿಬಿಟ್ಟಿದೆ. ಕೃಷ್ಣ ಕೇಳಬೇಕು ಅಂತ ಹೇಳಿಬಿಟ್ಟಿದ್ದಾನೆ. ಅಂತೂ ಸಪ್ತಾಹವನ್ನು ಭಾಗವತದ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದವರು. ಅಂದರೆ ಅವರ ದೊಡ್ಡಪ್ಪವು ಚಿಕ್ಕಪ್ಪ ಅವರೆಲ್ಲ ವಾದಿರಾಜಾಚಾರ್ಯ ಹೊಂದಿದ್ದರು. ಅವರು ಇವರಿಗೆ ಅದನ್ನು ಧಾರೆ ಎರೆದು ಬಿಟ್ಟಿದ್ದಾರೆ. ಜ್ಞಾನವಾಹಿನಿ ಅಂತ ಏನೂ ದುಡ್ಡಿಲ್ಲದ ಹೊತ್ತಿನಲ್ಲಿ, ಅಂದರೆ ಜನ ಏನೇನೋ ಹೇಳುತ್ತಾರೆ, ಹೊರಗಿಂದ ಏನು ಹೇಳುತ್ತಾರೆ, ವಾಸ್ತವ ಯಾರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ನಾನು ಅದನ್ನು ಹೇಳಬೇಕೇನಿಲ್ಲ, 1-2 ನಿಮಿಷ ಹೇಳಿಕೊಂಡು ಮುಂದುವರಿತೇನೆ. ವಾಸ್ತವವಾಗಿ ಶ್ರೀಪಾದರು ಯಾವುದೇ ರೀತಿಯಾದ ಪ್ರಚಾರವನ್ನು ಪ್ರಸಿದ್ಧಿಯನ್ನು ಮೆಚ್ಚಿಕೊಂಡವರಲ್ಲ, ಹೊರಟವರು ಅಲ್ಲ. ಇವರು ಬಿಡಿ ಸನ್ಯಾಸಿಗಳು. ಬಿಡಿ ಆದ್ದರಿಂದ ಸನ್ಯಾಸಿಗಳು, ಬಿಡಿ ಸನ್ಯಾಸಿಗಳಿದ್ರಿಂದ ಎಲ್ಲವನ್ನು ಬಿಟ್ಟಿದ್ದಾರೆ. ಅದರಿಂದ ಸನ್ಯಾಸ ಧರ್ಮದಲ್ಲಿ ಇದ್ದಾರೆ. ನೀವು ಮಠ ಮಾಡಲಿಕ್ಕೆ ಹೊರಟ್ರೆ ಅದಕ್ಕೆ, ಅಂದರೆ ದನ ತರಲಿಕ್ಕೆ ಹೋದರೆ ಹಾಲು ಬೇಕು ಹೇಳಿದರೆ ದನ ತರಬೇಕು, ದನ ತಂದರೆ ಮೇವು ತರಬೇಕು, ಮೇವು ತಂದರೆ ಮೋಸ ಮಾಡಬೇಕು, ಎಲ್ಲ ಆಗುತ್ತೆ. ಮೇವು ಹಗರಣದವರೆಗೂ ಹೋಗುತ್ತೆ ಮತ್ತೆ. ಆದ್ದರಿಂದ ಎಲ್ಲ ಬಿಟ್ಟವರಾದ್ದರಿಂದ ಸನ್ಯಾಸಿಗಳಿಗೆ ಹೇಳಿಸಿದವರು. ಹಾಗೆ ಜಪದ ಅನುಷ್ಠಾನಗಳಲ್ಲಿ ತುಂಬ ನಿರತರು. ಇನ್ನೊಂದು ಮುಖದಿಂದ ಪರಿಚಯ ಮಾಡಿಸುವುದಾದರೆ, ಒಂದು ದೃಷ್ಟಿಯಿಂದ ವಿಶ್ವವಿಖ್ಯಾತ. ಯಾಕೆಂದರೆ ಹೌಡಿನಿಸ್ಕೇಪಲ್ಲಿ ಪ್ರಸಿದ್ಧಿಯನ್ನು ಪಡೆದವನಾಗೆ ಮ್ಯಾಜಿಕ್ಕಿನಲ್ಲಿ ತನ್ನನ್ನು ತಾನು ಮರೆಮಾಡಿಕೊಳ್ಳುವ ವಿದ್ಯೆಯಲ್ಲಿ, ಎಸ್ಕೇಪ್ ವಿದ್ಯೆಯಲ್ಲಿ ಅತ್ಯಂತ ಪ್ರಸಿದ್ಧನಾದ ಪ್ರಹ್ಲಾದ, ನೀವು ಹೆಸರು ಕೇಳಿರಬಹುದು, ಪ್ರಹ್ಲಾದಾಚಾರ್ಯ. ಅವರ ಆಶ್ರಮ ಪೂರ್ವದಲ್ಲಿ ಆದರೆ ಅಣ್ಣ, ಖಾಸ ಅಣ್ಣ, ಸಹೋದರ. ಇವತ್ತು ತಾಯಿ ಬದುಕಿದ್ದಾರೆ, ಅವರದ್ದು ಮಾತೃಶ್ರೀಯವರಿದ್ದಾರೆ. ಹಾಗಾಗಿ ಅಂತಹ ಒಳ್ಳೆ ಸಾಧನೆ ಮಾಡಿದ ಕುಟುಂಬ ಅವರದ್ದು ಮೊದಲಿಂದಲೂ. ಅಂತ ಶ್ರೀಪಾದರು ಇವತ್ತು ನಮಗೆ ಸಿಕ್ಕಿದ್ದಾರೆ. 7 ವಾರ ಬಂದು ಕೃಷ್ಣ ಮಾಡಿಸ್ಬೋದು, ಇನ್ನೇನು 7 ದಿನ ಭಾಗವತ ಸಪ್ತಾಹಕ್ಕೆ ಬಂದಿದ್ದಾರೆ. ಹಾಗೆ ಗೀತೆಯ ಪ್ರವಚನಕ್ಕೆ ನಿಂತು ಕೊನೆಗೊಂದು 2 ವಾಕ್ಯವರಿಂದ ನಾವು ಆಶೀರ್ವಚನವನ್ನು ಪಡೆಯುವ ಅದರೊಟ್ಟಿಗೆ. ಅಂತ ಶ್ರೀಪಾದರನ್ನು ನಾನು ತಮ್ಮೆಲ್ಲರ ಪರವಾಗಿ, ವಾಸ್ತವವಾಗಿ ಗೀತೆ ಅಂಗಣ ಇದು ಕೃಷ್ಣನ ಒಂದು ದೃಷ್ಟಿಯಿಂದ ಆಡಂಬಲ. ಅವನು ಹಿಡಿದುಕೊಂಡ ದಂಡಕ್ಕೆ ಸಾರ್ಥಕ್ಕೆ ಇರುವುದು ಅವನು ಕೊಟ್ಟಿರತಕ್ಕಂತಹ ಜ್ಞಾನವನ್ನು ಕಡೆದು ಹೊರಗೆ ತೆಗೆದಾಗ. ಅವನು ಹೇಳಿರತಕ್ಕಂತಹ ಗೀತೆಯ ದಿವ್ಯ ಚಿಂತನೆ ಈ ನೆಲೆಯದಲ್ಲಿ ಆಗಬೇಕು ಅಂತ ಪುತ್ತಿಗೆ ಶ್ರೀಪಾದರು ಅದೇ ಬಹಳಷ್ಟು ಪ್ರಯತ್ನದಿಂದ ಮಂದಿರ ಕಟ್ಟಿದ್ರು. ಮಂದಿರ ಕಟ್ಟಿದ್ದು ಮಂದಿರಕ್ಕಾಗಿ ಅಲ್ಲ, ಅಕ್ಷರಗಳು ಉಳಿಲಿಕ್ಕಾಗಿ. ಎಲ್ಲಿ ಕೊರಗಬೇಕು ಅಕ್ಷರಗಳನ್ನು? ಆದ್ದರಿಂದ 18 ಅಧ್ಯಾಯಗಳ 701 ಶ್ಲೋಕಗಳ ಕೆತ್ತನೆಗೋಸ್ಕರ ಈ ಮಂಟಪವನ್ನು ಕಟ್ಟಿದ್ದವರು. ಕೆತ್ತನೆಯನ್ನು ಸುಮ್ಮನೆ ಗಾಳಿಯಲ್ಲಿ ಕೆತ್ತಲಿಕ್ಕೆ ಆಗುವುದಿಲ್ಲ, ಕೆತ್ತಿದ ಕಲ್ಲನ್ನು ಸುಮ್ಮನೆ ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ಅದನ್ನು ಚೌಕಟ್ಟಿನಲ್ಲಿ ನಿಲ್ಲಿಸಬೇಕು ಅಂದಾದಾಗ ಈ ಮಂದಿರ ಮೂಡಿತು. ಅಂತಹ ಮಂದಿರದಲ್ಲಿ ಅಕ್ಷರ ಮಾತ್ರ ಉಳಿಯಬಾರದು, ಅಕ್ಷರಾರ್ಥ ಅದು ಹೊಳೆಯಬೇಕು, ಉಳಿಯಬೇಕು, ಹೊಳೆಯಬೇಕು ಎನ್ನುವ ದೃಷ್ಟಿಯಿಂದ ಶ್ರೀಪಾದರು ಗೀತೆ ಚಿಂತನೆ ಆಗಲಿ ಅಂತ ಪ್ರಾರಂಭ ಮಾಡಿ 3 ವರ್ಷ ಆಯಿತು.
ದಿನಕ್ಕೊಂದು ಶ್ಲೋಕ ಚಿಂತನೆ ಅಂತ. ಮಧ್ಯೆಯಲ್ಲಿ ಆದಿತ್ಯವಾರ ರಜೆ, ಇನ್ನಿತರ ರಜೆಗಳು ಹೋಗಿ ನಮಗೆ ಮುಂದೋಗಿದೆ ದಿನಗಳು. ಆದ್ದರಿಂದ ಇವತ್ತು ನಾವು 18ನೇ ಅಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳಲ್ಲಿದ್ದೇವೆ. ಅಂದರೆ 29 ಶ್ಲೋಕಗಳು ಮುಗಿದು ಇವತ್ತು 30ನೇ ಶ್ಲೋಕ. ಕೃಷ್ಣನ ಅನೇಕ ಉಳಿದ ಮಾತುಗಳ ಸಂಗ್ರಹಗಳು ಒಂದು ದೃಷ್ಟಿಯಿಂದ ಹೇಳುತ್ತಾ ಇನ್ನೇನು ಹೇಳಬೇಕು, ಹೇಳದೆ ಉಳಿದದ್ದು ಏನಿರಬೇಕು, ಹೇಳಲೇಬೇಕು, ಏನು ಉಳಿದಿದೆ ಎನ್ನುವುದನ್ನು ಹೇಳುತ್ತಾ ಹೋಗಿದ್ದಾನೆ. ಗಟ್ಟಿಮುಟ್ಟಾಗಿ ಹೇಳಿದ್ದಾನೆ. ಬಹಳ ಚೆನ್ನಾಗಿ ಪರಿಹಾರ ಸಿಗುವಂತೆ ಮಾಡಿದ್ದಾನೆ. ಮೊದಲ ಶ್ಲೋಕ ನಾನು ಹಿಂದೆ ಹೇಳಿದ್ದೆ, ಇವತ್ತು ಅದನ್ನು ಮುಂದುವರಿಸಲಿಕ್ಕೋಸ್ಕರ ಹೇಳುತ್ತಾ ಇದ್ದೇನೆ. ಮೊದಲು ಕೃಷ್ಣ ಹೇಳಿದ್ದೆ, ಕೆಲಸ ಮಾಡಯ್ಯ, ಅದು ನಿನಗೆ ಅಧಿಕೃತವಾಗಿದೆ, ಅಭ್ಯಾಸವಾಗಿದೆ. ಈ ಜಗತ್ತಿಗೆ ಬರುವ ಮುಂಚೆ, ಇನ್ನೊಬ್ಬರು ನಿನ್ನನ್ನು ಗುರುತಿಸುವ ಮುಂಚೆ ನೀನು ಅನೇಕ ಜನ್ಮಗಳಲ್ಲಿ ಕೆಲಸ ಮಾಡಿ ಬಂದವ. ನಿನಗೆ ಗೊತ್ತಿಲ್ಲ, ಅದನ್ನು ಹೇಳುವಷ್ಟುಕೊಳ್ಳುವೂ ನಿನಗೆ ಗೊತ್ತಿಲ್ಲ. ಪೂರ್ವ ಸಂಸ್ಕಾರಗಳು ಮಾಡಿಸ್ತಾ ಇವೆ ಅಷ್ಟೇ. ಮಾಡಿಸಲಿಕ್ಕೆ ನಿನಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೇ ಕೆಲಸ ಆಗ್ತಾ ಇದೆ. ಆ ಸಾಗುವ ಕೆಲಸದಲ್ಲಿ ಅದರ ಫಲವನ್ನು ಕೇಳುವಲ್ಲಿ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿ ಸುಮಾರು ಹೊತ್ತಾಗಿದೆ ಕೃಷ್ಣ. ಕೊನೆಗೆ ಹೇಳುತ್ತಾನೆ, ಯಾಕೆ ಫಲದಲ್ಲಿ ಅಧಿಕಾರ ಇಲ್ಲ ಹೇಳಿದೆ ಅಂದರೆ, ನೀನೊಬ್ಬನೇ ಕರ್ಮ ಮಾಡಿದ್ದಲ್ಲ ಅಂತ ಅರ್ಥ ಮಾಡಿಕ. ಅದರ ಬೆನ್ನ ಹಿಂದೆ ಮಾಡಿಸಿದವರಿದ್ದಾರೆ, ಉಪಕರಣಗಳು ಮೇಳೈಸಿವೆ, ಅದರೊಟ್ಟಿಗೆ ಒಂದು ನೆಲೆಗಟ್ಟು ಸಿಕ್ಕಿದೆ. ಇದಕ್ಕೆಲ್ಲ ನಾವು ಬೆಲೆ ಕಟ್ಟಬೇಕೀಗ. ಅದಕ್ಕೂ ಆಚೆಗೆ ದೈವ, ಅದೃಷ್ಟ, ಪೂರ್ವಜನ್ಮದ ಸುಕೃತಗಳು, ಭಗವಂತನ ವಿಶೇಷವಾಗಿರತಕ್ಕಂತಹ ನಿಯಾಮನತನ, ಅದೆಲ್ಲ ಇಟ್ಟುಕೊಂಡಾಗ ನಿನ್ನ ಫಲವನ್ನು ಕೇಳುವ ಬಗೆ ಅತ್ಯಲ್ಪವಾಗುತ್ತೆ ಅಂತ ತೋರಿಸಿಕೊಟ್ಟು ಕರ್ತೃತ್ವವನ್ನು ಇಟ್ಟುಕೊಳ್ಳುವ, ನಿನ್ನದೇ ಇಟ್ಟುಕೊಳ್ಳುವ. ಆದರೆ ನೀನೆಷ್ಟು ಕರ್ತೃ, ಯಾವ ನಮೂನೆಯ ಕರ್ತೃ, ಯಾವ ಫಲಕ್ಕೆ ನೀನು ಸ್ವಾಮಿ ಆಗ್ತಿ, ಉಪಭೋಗಕ್ಕೆ ಅರ್ಹನಾಗ್ತಿ. ನೀನು ಸಾತ್ವಿಕನೋ ರಾಜಸನೋ ತಾಮಸನೋ, ನೀನು ನಡೆಸಿದ್ದು ಕರ್ಮ ಸಾತ್ವಿಕವೋ ರಾಜಸವೋ ತಾಮಸವೋ, ನಿನ್ನ ಅರಿವು ಸಾತ್ವಿಕವೋ ರಾಜಸವೋ ತಾಮಸವೋ, ಇದನ್ನೆಲ್ಲ ಲೆಕ್ಕ ಹಾಕ್ತಾ ಬಂದಾಗ ನಿನ್ನ ಫಲಕ್ಕೆ ಎಷ್ಟು ನೀನು ಅರ್ಹ ಎನ್ನುವುದು ನಿನಗೆ ಗೊತ್ತಾಗುತ್ತೆ ನೋಡು ಅಂದ. ಮತ್ತೆ ಹೇಳಲಿಯಾ, ಕರ್ಮದ ಫಲದಲ್ಲಿ ಅನಿಷ್ಟ ಇಷ್ಟ ಅಂತ ಇದೆ. ಅನಿಷ್ಟ ಫಲ ಕೊಡಲಿಯೋ ಇಷ್ಟ ಫಲ ಕೊಡಲಿಯೋ ಮಿಶ್ರ ಫಲ ಕೊಡಲಿಯೋ ಅಂತ ಜೋರು ಮಾಡಿ ಕೇಳುತ್ತಾನೆ. ಮತ್ತು ಹೇಳಿದ ಕೃಷ್ಣ, ನಿನ್ನ ಅರಿವು ಇದೆ, ಮಾಡುವ ಕರ್ಮ ನಿನಗೆ ಗೊತ್ತಾಗಿದೆ, ನೀನಾರೆನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಆದರೆ ನಿನ್ನ ಬುದ್ಧಿ ಹೇಗಿದೆ ಎಂದು ಗೊತ್ತಾ ನಿನಗೆ ಅಂತ ಕೇಳ್ತಾನೆ. ಅಂದ, ಹಾಂ, ಬುದ್ಧಿಯಲ್ಲಿಯೂ ವೈವಿಧ್ಯ ಇದೆ ಅಲ್ಲ ಅಂತಾನೆ. ಗೊತ್ತಿದ್ದರೂ ಗೊತ್ತಿದ್ದಾಗೆ ಮಾಡಬೇಕು ಅಂತ ಏನು? ಚೆನ್ನಾಗಿ ಗೊತ್ತಿದೆ, ಗೊತ್ತಿದ್ರೂ ಮಾಡುವುದಿಲ್ಲ. ದುರ್ಯೋಧನ ಹೇಳಿದ, ಏಕಶಾಸ್ತ್ರ ನ ದ್ವಿತೀಯೋಸ್ತಿ ಶಾಸ್ತ್ರ, ಗರ್ಭೇ ಶಯಾನಂ ಪುರುಷಂ ಶಾಸ್ತಿ ಶಾಸ್ತ್ರ, ತೇನಾನುಶಿಷ್ಟ ಪ್ರವಣೇ ನಿವಾಂಬ ಯಥಾ ನಿಯುಕ್ತೋಸ್ಮಿ ತಥಾ ಭವಾಮಿ. ವಿದುರ ಹೇಳಿದ, ಅಯ್ಯ, ರಾಜ್ಯ ಕೊಡಲಿಕ್ಕೆ ಉಂಟು, ನೀನು ಮಾಡುವುದು ಅನ್ಯಾಯ ಅಂತ. ಅದಕ್ಕೆ ಹೇಳುತ್ತಾನೆ, ಯಾರಯ್ಯ ನೀನು ಹೇಳಲಿಕ್ಕೆ ಅಂದ. ವಿದುರ ನೇರ ಕೇಳಿದವ, ನೀನು ಯಾರ ಹೇಳಲಿಕ್ಕೆ? ಏಕಶಾಸ್ತ್ರ, ಒಬ್ಬನೇ ನಿಜವಾಗಿ ಜಗತ್ತನ್ನು ಕೊಟ್ಟವ, ಅವನು ಕೇಳಲಿಕ್ಕಿರುವವ, ನೀನು ಯಾರು? ಅವನು ನನ್ನೊಳಗೆ ಏನು ಮಾಡಿಸ್ತಾನದು ಮಾಡುತ್ತೇನೆ, ನಿನಗೇಕೆ ಅಂದ. ಅವನು ಹೇಳಿದ ಕತೆ ಅದು, ಇದು ಶ್ಲೋಕ ಅವನದ್ದದು. ಮತ್ತು ಏನೇನು ಹೇಳ್ತಾರೆ ಅದು ಶ್ಲೋಕ ಮಹಾಭಾರತದ್ದಲ್ಲ, ದುರ್ಯೋಧನ ಹೇಳಿದ್ದಲ್ಲ. ಇದು ದುರ್ಯೋಧನ ಹೇಳಿದ ಶ್ಲೋಕ, ಇದು ಕಾಂಟೆಸ್ಟ್ ಪ್ರಕರಣ, ಇದು ವಿದುರ ಹೇಳಿದಾಗ ಹೇಳಿದ ಅಂಶ ಇದು. ಆದ್ದರಿಂದ ಪ್ರತಿಯೊಬ್ಬನೂ ಅರಿತಿರುತ್ತಾನೆ, ಅದರಂತೆ ನಡೆಸಿಕೊಡಬೇಕು ಅಂತ ಇಲ್ಲ. ನಡೆಸಿಕೊಡುವಲ್ಲಿ ಅವನ ಬುದ್ಧಿ ಸಹಕಾರ ಕೊಡುವುದಿಲ್ಲ. ಅದಕ್ಕೆ ನಿನ್ನೆ ಹೇಳಿದ ಬುದ್ಧಿ ಅಂತ ಪ್ರಮದಾಂವಿದ್ಯಾದಂತ. ಅದು ಹೆಣ್ಮಗಳು ಇದ್ದಾಗೆ ಮನೆಯಲ್ಲಿ, ಅವಳು ಭಿಕ್ಷುಕ ಬಂದ, ಕೊಡಬೇಕು ಅಂತ ಹೇಳುತ್ತಾನೆ, ಆದೇಶ ಮಾಡಿ. ಇವನೇ ಪೂಜೆಯಲ್ಲಿ ಇರ್ತಾನೋ, ಓದಿನಲ್ಲಿ ಇರ್ತಾನೋ, ಇನ್ನೇನಲ್ಲಿ ಇರ್ಬೋದು. ಅವನು ಕರೆಯುವುದು ಹಾಗೆ, ಬಂದವ ಪುಣ್ಯಾತ್ಮ. ಅವನು ಭವನ್ ಭಿಕ್ಷಾಂದೇಹಿ ಹೇಳುವುದಿಲ್ಲ, ಭವತಿ ಭಿಕ್ಷಾಂದೇಹಿ ಅಂತಾನೆ. ಯಾರಿಗೆ ಗೊತ್ತಿರುವುದಿಲ್ಲ, ಇದು ಸಂಸ್ಕೃತ ಅಲ್ವಾ, ಎಲ್ಲ ಹೇಳುವುದು ಹಾಗೆ. ಭವತಿ ಅಂದರೆ ಹೆಣ್ಮಗಳೇ ಅಂತ ಅವ ಕರೆಯಿತು. ಹಾಗೆ ಅಡುಗೆ ಮಾಡುತ್ತಿರುವಳು ಅವಳು ಯಜಮಾನರು ತೋಟಕ್ಕೆ ಹೋಗಿರ್ಬೋದು, ಕಾಡಿಗೆ ಹೋಗಿರ್ಬೋದು, ಸಮಿತಿ ಕುಶ ತರಲಿಕ್ಕೆ, ಅಧ್ಯಯನಕ್ಕೆ ಹೋಗಿರ್ಬೋದು, ಮದುವೆ ಆದವರು ಅಧ್ಯಯನ ಮಾಡ್ತಿದ್ರು ಹಿಂದೆ, ಹೋಗಿರ್ಬೋದು, ಅಧ್ಯಾಪನಕ್ಕೆ ಹೋಗಿರ್ಬೋದು ಪಾಠ ಮಾಡಲಿಕ್ಕೆ, ಇನ್ನೇನೋ ಕೆಲಸಕ್ಕೆ ಅವರು ಧ್ಯಾನದಲ್ಲಿ ಕೂತಿರ್ಬೋದು. ಅದರಿಂದ ಹೊಗೆ ಕಾಣುವುದರಿಂದ ಅಡುಗೆ ಏನೋ ಆಗ್ತಾ ಇರಬೇಕು ಅಂದುಕೊಂಡು ಭಿಕ್ಷುಕ ಅಮ್ಮನನ್ನು ಕರೀತಾನೆ, ಕ್ರಮ ಹಾಗೆ. ಅದರಿಂದ ಭವತಿ ಅಂತ ಅವನು ಕರೆಯುವುದು. ಭವತಿ ಭಿಕ್ಷಾಂದೇಹಿ ಅಂದಾಗ ಅವಳು ಬಂದು ಕೊಡಬೇಕು, ಗಂಡನ ಅನುಜ್ಞೆ ಪಡೆದು. ಯಾವತ್ತೂ ಹಾಗೆ ಅವನಾಯಿತು ಅಂತಾನೆ, ಕೊಡು, ಏನು ಕೊಡು ಅಂತ ಹೇಳುತ್ತಾನೆ. ಆದರೆ ಕೊಡುವಾಗ ಇವಳು ಕೈ ತೊಳೆದುಕೊಂಡೋಗಿ ಕೊಡುತ್ತೇನೆ ಅಂತಾಳೆ. ಅದು ಸರಿಯೇ,
ದಾನ ಅಂದರೆ ಅಷ್ಟೇ ತಾನೇ, ಯಾವುದೋ ಕೈಯಲ್ಲಿ ಇರ್ತಾಳೆ. ಕೈ ತೊಳೆದ ತಕ್ಷಣ ಹೋಗಿ ರಾಗಿಯ ರಾಶಿಯ ಕೈ ಹಾಕಿ ಕೊಡ್ತಾಳೆ. ಬೊಗಸೆಯೋ ಮುಷ್ಟಿಯೋ ಒಳಗೆ ಬಂದ ನಂತರ ಮತ್ತೆ ಹೀಗೆ ಕೈಯನ್ನು ಸರಿ ಮಾಡಿಕೊಡ್ತಾರೆ. ಅಷ್ಟು ಉಳಿತಲ್ಲ. ಗಂಡನೆದುರು ಬೊಗಸೆ ಕೊಟ್ಟದ್ದು ಮತ್ತೆ ಸ್ವಲ್ಪ ಉಳಿತಾಯ ಮಾಡಿತ್ತು. ಈ ಉಳಿತಾಯಕ್ಕೆ ದೇವರು ಫಲ ಕಟ್ ಮಾಡ್ತಾನೆ. ಅವನು ಬರುಕೊಳ್ಳೋದು ಆಗಿಯ ಲೆಕ್ಕ, ಕೊಟ್ಟ ರಾಗಿಯ ಲೆಕ್ಕ ಮಾಡಿಕೊಳ್ಳುವುದಿಲ್ಲ. ಅದೊಂದು ಮುಷ್ಟಿ ಅಂತಾನೆ. ಬಿಟ್ಟ ರಾಗಿ ಎಷ್ಟು ಗಂಟಾಯಿತು ಅಂತ ಲೆಕ್ಕ ಹಾಕ್ತಾನೆ. ಅದರ ಪಾಲಿನಲ್ಲಿ ಕಡಿತ ಮಾಡ್ತಾನೆ. ನಮ್ಮದು ಕಡಿತ ಆಗೋದಲ್ಲಿ. ಆದ್ದರಿಂದ ಎಲ್ಲಿಯೇ ಯಜ್ಞ ಇರಲಿ, ದಾನ ಇರಲಿ, ತಪಸ್ಸಿರಲಿ, ಅಲ್ಲಿ ಮಾಡಿಕೊಳ್ಳುವುದರಲ್ಲಿ ನಮ್ಮ ಕಡಿತ ಸ್ವೇಚ್ಛೆಯಿಂದ ಮಾಡಿಕೊಂಡಿರತಕ್ಕ ಏನೊಂದು ತುಂಡು ಮಾಡಿದ್ದುಂಟೋ ಅದು ದೊಡ್ಡದಾಗಿ ಕಾಣುತ್ತದೆ ದೇವರಿಗೆ. ಅದು ಅಲ್ಲಿ ಆಸೆ. ಎದುರಲ್ಲಿ ಒಂದು ಬಗೆಯ ನಡೆಸಿದ್ದು. ಇದು ಬುದ್ಧಿ. ಕೊಡುವ ಬುದ್ಧಿ ಇದ್ದರೂ, ಕೊಡಿಸುವ ಬುದ್ಧಿ ಇದ್ದರೂ, ನಡೆಸುವಾಗಿನ ಬುದ್ಧಿ ಉಂಟಲ್ಲ, ಅದು ಮತ್ತೆ ಲದ್ದಿ ನಮ್ಮನ್ನು ಹೇಳ್ಕೊಳತ್ತದು, ಎಲ್ಲೋ ಹೊಂಡಕ್ಕೆ ಹಾಕತ್ತೆ. ಆದ್ದರಿಂದ ಕೃಷ್ಣ ಬುದ್ಧಿಯ ಚಮತ್ಕಾರ ಹೇಳ್ತಾನೆ. ಅರಿವಿದೆ, ದಾನದ ಅರಿವಿದೆ, ಭಿಕ್ಷುಕ ಧರ್ಮ ಗೊತ್ತಿದೆ, ಗಂಡನ ಆಜ್ಞೆ ಆಗಿದೆ, ಸಂಪತ್ತು ಹೇರಳವಾಗಿ ಬರುತ್ತೆ. ಆ ಒಂದು ಸ್ವಲ್ಪ 10 ಕಾಳು ರಾಗಿಯನ್ನು ಉಳಿಸಿಕೊಂಡದ್ರಿಂದ ಏನು ಬಹಳ ಶ್ರೀಮಂತಿಕೆ ಆಗುವುದಿಲ್ಲ. ಅದು ಹೋಗಿಬಿಟ್ರೆ ಒಂದೊಮ್ಮೆ ಅವನಿಗೆ ಪೂರ ತಿಕ್ಕಿ ಹಾಕಿ ಬಂದದ್ರಿಂದ ಕಡು ಬಡತನ ಏನು ಬರುವುದೂ ಇಲ್ಲ. ಆದರೂ ಒಂದು ರೀತಿಯ ಜಿಪುಣತನ, ಪಿಟ್ಟಾಸಿ, ಇನ್ಯಾವುದೋ ಲೋಭ, ಇನ್ಯಾವುದೋ ಕರ್ಮತಂತ್ರ. ಇದು ಆ ಕ್ಷಣ ಇದು ಕೊಟ್ಟದ್ದು ಗೊತ್ತಿಲ್ಲ. ಮತ್ತೆ ಜೋರು ಮಾಡಿ ಕೇಳಿದ್ರೆಯೋ ಅಥವಾ ಪ್ರೀತಿಯಿಂದ ವಿಚಾರಿಸಿದ್ರೆಯೋ, ಯಾಕೆ ಸುಮ್ಮನೆ ಪೂರ ಹಾಕೋ, ಆ ಶೇಷ ನಮಗೆ ಯಾಕೆ? ಇದು ಭಿಕ್ಷುಕನ ಶೇಷ. ಈಗ ನೋಡಿಕೊಂಡ್ರಿ, ಕೊಟ್ಟದ್ದು ನಾವು, ಇಸ್ಕೊಂಡದ್ದು ಅವನಿಂದ ನಾವು ಅಂತಾಯಿತು. ಮತ್ತೆ ಇದೇನು ಕರ್ಮಕ್ಕೆ ಬೇಡಿತ್ತು? ವೈಭವದ ಕೃಷ್ಣನ ಪೂಜೆಗೆ ಯಾವುದೋ ಹೋಟೆಲ್ ಮಾರುವವನ ದುಡ್ಡು ಬೇಕು ಅಂದರೆ ಆಸೆ ಏನು? ಯೋಚನೆ ಹೇಗೆ? ಕ್ರಮ ಯಾರಿಗೆ ಅಂತ? ಪೂಜೆ ಮಾಡಿದ್ದರ ಫಲವನ್ನೆಲ್ಲ ನಾವು ಬಿಟ್ಟುಕೊಟ್ಟಾಗ ಆಗೋದಿಲ್ವೇ? ದೊಡ್ಡ ಪ್ರಶ್ನೆ ಆಗುತ್ತೆ. ಇದು ಕೃಷ್ಣ ಹೇಳೋದು ಬುದ್ಧಿ ಅಂದರೆ ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ ಅಂತ ಬಿಡಿಸಿ ಹೇಳ್ತೇನೆ ಅಂತ ಎಳೆದು ತಂದ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯ ಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಸಾತ್ವಿಕ ಬುದ್ಧಿ ಹೇಗಿರ್ತದೆ ಅಂತ ಬುದ್ಧಿಯ ಬಗ್ಗೆ ಒಂದು ಮಾತು ಹೇಳಿದ. ಆ ಬುದ್ಧಿಯಲ್ಲಿ ಅದು ಸಾತ್ವಿಕವಾಗಿದ್ದರೆ ಇಷ್ಟು ನೋಡಿಕೊಳ್ಳಿಕ್ಕಿರ್ತದೆ ಅಂದ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯ ಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿಸ್ಸ ಪಾರ್ಥ ಸಾತ್ವಿಕ. 8 ನೋಡುವಂಥದ್ದು ಬುದ್ಧಿ, ಸಾತ್ವಿಕ ಬುದ್ಧಿ. 8 ಗುರುತಿಸಬೇಕು ಅಂತಾನೆ. ಬುದ್ಧಿಯಲ್ಲಿ ನಾವು ತೊಡಗಿಸಿಕೊಂಡಾಗ ಇಷ್ಟನ್ನು ಗುರುತಿಸ್ತೇವೆಯೋ ನೋಡಬೇಕು. ಕರ್ಮನು ಅದು ಪ್ರವೃತ್ತವೋ ನಿವೃತ್ತವೋ, ಅದು ನಮ್ಮನ್ನು ನಡೆಸು ಅಂತ ಹೇಳಿದೆಯೋ ಇಲ್ಲವೋ, ಅದು ಪ್ರವೃತ್ತಿ ಕರ್ಮವೋ ನಿವೃತ್ತಿ ಕರ್ಮವೋ, ಅದರಿಂದ ನಾವು ಪ್ರವೃತ್ತರಾದರೆ ಪ್ರವೃತ್ತಿಗಳಾಗಿರ್ತೇವೆಯೋ ನಿವೃತ್ತರಾಗ್ತೇವೆಯೋ, ಅದರಿಂದ ನಾವು ನಿವೃತ್ತರಾದರೆ ಪ್ರವೃತ್ತರಾಗ್ತೇವೆಯೋ ನಿವೃತ್ತರಾಗ್ತೇವೆಯೋ. ಖಂಡಿತ ಬೇಡ ಅಂತ ಕೆಲವು ಬಿಡ್ತೇವೆ, ಅದೇ ನಮ್ಮನ್ನು ಕಟ್ಟಿ ಹಾಕುತ್ತೆ. ಬೇಕು ಅಂತ ಮಾಡ್ತೇವೆ, ಆದರೆ ನಾವು ಅಲ್ಲಿಂದ ಬಿದ್ದಿರ್ತೇವೆ. ಅದನ್ನ ಪ್ರವೃತ್ತಿಯಲ್ಲಿ ಪ್ರವೃತ್ತರಾದರೂ ನಿವೃತ್ತಿಯನ್ನು ಪಡೆಯಬೇಕಾಗತ್ತೆ. ನಿವೃತ್ತಿಯಲ್ಲಿ ನಾವು ನಿಜವಾಗಿ ಪ್ರವೃತ್ತರಾಗದಿದ್ದರೂ ಅದು ನಮ್ಮನ್ನು ಪ್ರವರ್ತಿಸಿ ಬಿಡುತ್ತದೆ. ಅದೇನು ಪ್ರವೃತ್ತಿ, ಇದೇನು ನಿವೃತ್ತಿ ಅಂದರೆ? ಇದು ಮಹಾಭಾರತದ ಶಾಂತಿ ಪರ್ವ ಇದಕ್ಕೊಂದು ಗೆರೆ ಕೊಟ್ಟಿದೆ. ಪ್ರವೃತ್ತಿ ಧರ್ಮವನ್ನು ಪ್ರಜಾಪತಿರಥ ಬ್ರವೀತ್ ಅಂತ. ಪ್ರವೃತ್ತಿ ಧರ್ಮಮಖಿಲಂ ಪ್ರಜಾಪತಿರಥ ಬ್ರವೀತ್, ನಿವೃತ್ತಿ ಧರ್ಮಮಖಿಲಂ ಋಷಿರ್ ನಾರಾಯಣೋ ಬ್ರವೀತ್ ಅಂತ. ಪ್ರವೃತ್ತಿಯ ಕರ್ಮವನ್ನು ಬ್ರಹ್ಮದೇವರು ಹೇಳಿದರು. ಮೊದಲು ಬಂದವ ಬ್ರಹ್ಮಾಂಡದ ರಸ ಬ್ರಹ್ಮದೇವ ಜಗತ್ತು ಹೇಗಿರಬೇಕು ಎನ್ನುವುದಕ್ಕೆ ಅವನು ನೀತಿ ಸಂಹಿತೆಯನ್ನು ಕೊಟ್ಟ. ನೀತಿ ಸಂಹಿತೆ ಅಂದರೆ ಅದು, ನೀತಿ ಅಂದರೆ ನಿಯಮಾವಳಿಗಳು ಇಟ್ಟುಕೊಳ್ಳಿ, ಹೇಗಿರಬೇಕು ಎನ್ನುವ ಬಗೆಗಳು. ಆ ನೀತಿಯನ್ನು ನಾವು ತಪ್ಪಿಸಿದರೆ ನೀತಿ ತಪ್ಪಿದವರು ಅಂತ ಅರ್ಥ, ನೀತಿವಂತರಲ್ಲ. ನಮ್ಮ ಮಟ್ಟ ನೈತಿಕ ಆಗಲಿಲ್ಲ, ಅನೈತಿಕ. ಇವತ್ತು ಅನೈತಿಕ ಅಂದ ತಕ್ಷಣ ಎಂಥದೋ ಪರ್ವತ ಬಿದ್ದಾಗೆ ಕಳಚಿ ಹೋದಾಗೆ ಅವನೇ ಒಂದು ರೀತಿಯಿಂದ ಸತ್ತೋದವನಾಗಿ ಭಾಸ ಮಾಡ್ತಾನೆ. ಏನಿಲ್ಲ, ಅನೈತಿಕ ಅಂದರೆ ನೀತಿ ತಪ್ಪಿದ ಅಷ್ಟೇ. ಏನು ನೀತಿ ಅಂದರೆ ಇಷ್ಟೇ. ಆದರೆ ಲಂಚ ಅನೈತಿಕ ವ್ಯವಹಾರ. ಸರಿ, ವ್ಯವಹಾರದಲ್ಲಿ ದುಡ್ಡು ಪಡೆದು ಕೆಲಸ ಮಾಡಲಿಕ್ಕಿಲ್ಲ. ಆದ್ದರಿಂದ ದುಡ್ಡು ಹೇಳಿದ ದುಡ್ಡು ಪಡೆದು ಹೆಚ್ಚು ಪಡೆದರೆ ಅದು ಲಂಚ ಆಯಿತು, ಇಷ್ಟೇ. ಅದು ಅನೈತಿಕ ಅಂದ ತಕ್ಷಣ ಎಂಥದೋ ನೀತಿಯ ಹಾಳಾಯಿತು, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಏನಲ್ಲ, ಯಾವುದು ಆಗುವುದಿಲ್ಲ. ಯಾವುದೋ ಒಂದು ನೀತಿ ಮಾಡಿರ್ತಾರೆ ಹೀಗಿರಬೇಕು. ಆದ್ದರಿಂದ ಶರಟು ಹಾಕಿಕೊಂಡು ಅಂದರೆ ಮೇಲು ಹೊದಿಕೆ ಇಲ್ಲದೆ ಅಥವಾ ಯಾವುದೋ ಒಂದು ತುಂಡು ಬಟ್ಟೆಗಳನ್ನು ಹೊದ್ದುಕೊಂಡು ತೀರ್ಥ ತಗೊಳ್ಳೋದು ಅನೈತಿಕ ವ್ಯವಹಾರ. ತೀರ್ಥ ಪ್ರಾಶನ ಅಂದರೆ ಭಗವಂತನ ಹೋಲಿ ವಾಟರ್ ಏನು ಹೇಳುತ್ತೇವೆಯೋ, ಅಭಿಷೇಕಗೈದ ತೀರ್ಥ,
ಅದು ನಮ್ಮ ದೇಹದ ಶುದ್ಧಿ. ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷ ಸಿದ್ಧ್ಯರ್ಥಂ. ಹೀಗೆ 3 ಸರಿ ತಗೊಳ್ಳುವಾಗ ನಮ್ಮ ದೇಹ ಶುದ್ಧಿ ಆಗಲಿಕ್ಕೆ ನಾವು ದೇಹವೇ ಮೈಲಿಗೆಯಲ್ಲಿದ್ದರೆ ತಗೊಂಡೇನು ಮಾಡೋದು? ಉಪಯೋಗ ಆಗಲಿಲ್ಲ. ಅದು ಅನೈತಿಕ ವ್ಯವಹಾರ ಅಷ್ಟೇ. ಆದ್ದರಿಂದ ಅನೈತಿಕ ಅಂದರೆ ನಾವು ಇವತ್ತು ಅನೈತಿಕ ಅಂದರೆ ಎಲ್ಲಿಯೋ ಒಂದು ಹೆಣ್ಣನ್ನು ಹಾಳು ಮಾಡಿದವ, ಅದು ಎಲ್ಲಿಯೋ ಒಂದು ಸೂಳೆಗಾರಿಕೆ ಆದರೆ ಅದು ಏನೋ ಒಂದು ಆಗಿಬಿಟ್ರೆ ಅನೈತಿಕ. ಇಡೀ ಜಗತ್ತೇ ಅನೈತಿಕ ವ್ಯವಹಾರ ಈಗ. ಅಯ್ಯ, ಯಾವ ಸಾಮಾಜಿಕ ಎಲ್ಲಿದೆ ಮೌಲ್ಯ? ಉತ್ತಮನನ್ನು ಗುರುತಿಸಿದ ಊರ್ಧ್ವಂ ಪ್ರಾಣಾಹ ಉತ್ಕ್ರಮಂತಿ ಯೂನಸ್ತವಿರಾಗತೆ ಅಭ್ಯುತ್ಥಾನ ಅಭಿವಾದಾಭ್ಯಾಮ ಅಂತಾರೆ. ದೊಡ್ಡವರನ್ನು ಕಂಡಾಗ ನಮಸ್ಕರಿಸಿ ಅವರಿಗೆ ಗೌರವ ಕೊಟ್ಟು ಅವರ ಅನುಜ್ಞೆಯಿಂದ ಆಸನ ಸ್ವೀಕರಿಸಬೇಕು ಅಂತ ಯಾರು ಮಾಡ್ತಾರೆ? ಇದು ಸಾಮಾಜಿಕ. ಉತ್ತಮನಂದಾಗ ಅವನ ಬಂಧು ಆಗಿರಬೇಕು, ಅವನಿಗೆ ಪರಿಚಯಿಸ್ತನಾಗಿರಬೇಕು, ಏನಿಲ್ಲ. ಕಂಡಾಗ ಉತ್ತಮ ಗೊತ್ತಾದರೆ ಸಾಕು. ಅವನ ಆಶ್ರಮದಲ್ಲಿಯೋ ಅವನ ಅಥವಾ ಹೈಟ್ ವೈಟಿನಲ್ಲಿಯೋ ಆಯುಷ್ಯದಿಂದ ಅವನ ಕರ್ಮದಿಂದಲೋ ಅವನ ಮಾತಿನಿಂದಲೋ ಯಾವುದಕ್ಕೂ ಯಾವ ಕರ್ಮದಲ್ಲಿಯೂ ಎಲ್ಲಿಯೂ ಸಹ ಗುರುತಿಸಲಿಕ್ಕೆ ಬರುತ್ತೆ. ಅವನಿಗೆ ನಮಿಸಲಿಲ್ಲ, ಗೌರವ ಕೊಟ್ಟಿಲ್ಲ, ಅನೈತಿಕ ವ್ಯವಹಾರ ಅಷ್ಟೇ ಸಾಮಾಜಿಕವಾಗಿ. ಆದ್ದರಿಂದ ಸಾಮಾಜಿಕ, ಸಾಂಸ್ಕೃತಿಕ, ಅದರ ಒಟ್ಟಿಗೆ ವೈಯಕ್ತಿಕ, ಹಾಗೆಯೇ ಶಾಸ್ತ್ರೀಯ ಎಲ್ಲ ಕರ್ಮಗಳುಂಟು. ಅದನ್ನು ನೀತಿ ಸಂಹಿತೆಗಳು ಬ್ರಹ್ಮದೇವರು ಚತುರ್ಮುಖ ಮೊದಲು ಜಗತ್ತಿಗೆ ಕೊಟ್ಟಿದ್ದಾನೆ. ಪ್ರತಿಯೊಂದು ಹಂತದಲ್ಲಿ, ಆಶ್ರಮ ಧರ್ಮದಲ್ಲಿ, ಆನಂತರ ವರ್ಣ ಧರ್ಮದಲ್ಲಿ, ಅದರೊಟ್ಟಿಗೆ ಜಾತಿ ಧರ್ಮದಲ್ಲಿ. ಆಶ್ರಮ ವರ್ಣ ಜಾತಿ ಅಂದರೆ ವರ್ಣ ಅಂದರೆ ಅದೇ ಬ್ರಾಹ್ಮಣ ಕ್ಷತ್ರಿಯಾದಿಗಳು. ಕೃಷ್ಣ ಹಿಂದೆ ಹೇಳಿ ಚಾತುರ್ವರ್ಣ್ಯಮ್ಮಯ ಸೃಷ್ಟಂ ಅಂತ. ಜಾತಿ ಅಂದರೆ ಹೆಣ್ಣು ಗಂಡುಗಳು. ಹಾಗೆ ಅದರಿಂದ ಗಂಡಿಗೆ ಹೇಳಿದ್ದು ಹೆಣ್ಣಿಗೆ ಆಗಬೇಕು ಅಂತಿಲ್ಲ, ಆಗುವುದಿಲ್ಲ. ಹೆಣ್ಣಿಗೆ ಹೇಳಿದ್ದು ಗಂಡಿಗೆ ಆಗಬೇಕಾಗಿಲ್ಲ. ಹೆಣ್ಣಿಗೆ ಗರ್ಭಿಣಿ ಧರ್ಮ ಹೇಳ್ತಾರೆ, ಅದು ಗಂಡು ನನಗೆ ಬೇಕಂತ ಗಲಾಟೆ ಮಾಡೋದಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ನನಗೆ ಏರಿಗೆ ರಜೆ ಕೊಡಿ ಕೇಳಿದರೆ ಪ್ರಯೋಜನ ಇಲ್ಲ ಅಲ್ಲ. ಲೋಕದಲ್ಲಿ ಒಬ್ಬ ಇದು ಯಾರವನು ಮುಚುಗುಂದನಂತವರೆಲ್ಲ ಕೆಲವರು ಎತ್ತಿದ್ದಾರೆ, ಬರ್ತಾರೆ, ಮಾಂಧಾತೃ ಬಂದದ್ದು ಅಲ್ಲಿಂದ, ಅಂಥವರೆಲ್ಲ ಬರಬಹುದು ಹೇಳಿದರೆ ಅದು ಲೋಕದ ವಿಷಯ ಅಲ್ಲ, ಶಾಸ್ತ್ರದ ವಿಷಯದಲ್ಲಿ ನಡೆಯುವುದಿಲ್ಲ ಲೋಕದಲ್ಲಿ. ಆನಂತರ ನೋಡೋ ಮತ್ತೆ. ಹಾಗಾಗಿ ಯಾವುದೇ ಗಂಡು ಹೆಣ್ಣು ಜಾತಿಯಲ್ಲಿ ಬರಬಹುದಾದ ಧರ್ಮಗಳನ್ನು ಆಕ್ಷೇಪ ಮಾಡಿ ಪಡೆಯುವುದಿಲ್ಲ, ಕೇಳುವುದು ಸರಿಯಲ್ಲ. ಅದನ್ನು ಹೆಣ್ಣು ಸಹ ಗಂಡು ಜಾತಿ ಹೇಳಿರತಕ್ಕ ಧರ್ಮಗಳನ್ನು ಬಲಾತ್ಕಾರವಾಗಿ ಕಸಿದುಕೊಳ್ಳುವುದರಲ್ಲಿ ಅರ್ಥವೂ ಇಲ್ಲ. ಪ್ರಜಾಪತಿ ಸಂಹಿತೆಯಲ್ಲಿಲ್ಲ, ಇದು ಪ್ರಜಾಪತಿ ಸಂಹಿತೆ. ಅದನ್ನು ಪ್ರವೃತ್ತಿ ಧರ್ಮ ಅಖಿಲಂ ಪ್ರಜಾಪತಿ ರಥ ಪ್ರವೀತ್. ಮುಂದಡಿ ಇಡುವುದು ಹೇಗೆ ಎನ್ನುವುದು ಅವ ಹೇಳಿಕೊಟ್ಟ. ಇಲ್ಲಿಂದ ಹೊರಟೋಗುವುದು ಹೇಗೆ ಎನ್ನುವುದನ್ನು ನಾರಾಯಣ ಋಷಿಗಳು ಹೇಳಿದರು ಅಂತ. ನಿವೃತ್ತಿ ಧರ್ಮ ಅಖಿಲಂ ಋಷಿ ನಾರಾಯಣೋ ಬ್ರವೀತ್. ಬದರಿಯಲ್ಲಿ ಕೂತ ಈಗಲೇ ಅವರ ನೆನಪು ಮಾಡಿಕೊಂಡೆವು ನಾವು. ಬದರಿಯಲ್ಲಿ ಕೂತ ನರನಾರಾಯಣರಲ್ಲಿ ಭಗವಂತ ನಾರಾಯಣ, ನರ ಅವನೇ ಅರ್ಜುನ. ನಿವೃತ್ತಿ ಧರ್ಮದಲ್ಲಿ ನಿಂತವ. ಈಗ ಅವನಿಗೊಮ್ಮೆ ಖುಷಿಯಾಯಿತು. ನಾರಾಯಣನ ಹತ್ತಿರ ಕೂತಾಗ ನೋಡಿ, ಸಂಘದೋಷ ಅಂದರೆ ಹಾಗೆ. ಸಂಘ ದೋಷ ಅಲ್ಲ, ಸಂಘ ಭಾವ, ಸಂಘ ಪ್ರಭಾವ. ನಾರಾಯಣನ ಸಾರಥ್ಯದಲ್ಲಿ ಬಂದಾಗ ನರನಿಗೂ ಎಷ್ಟು ಚೆನ್ನಾಗಿ ಕಂಡಿತು ಕೇಳಿದರೆ, ಶ್ರೇಯೋ ಭೋಕ್ತಂ ಭೈಕ್ಷ್ಯಂ ಅಬೀಹ ಲೋಕೆಂದ. ಅಯ್ಯ ನಾರಾಯಣ, ಯುದ್ಧ ಬೇಡಲ್ಲಯ್ಯ, ಎಲ್ಲಿಯಾದರೂ ಭಿಕ್ಷೆ ಬೇಡುವ, ನಾವು ಋಷಿಗಳು ಅನ್ನೋ ನೆನಪಾಯ್ತು ಅವನಿಗೆ. ಎಷ್ಟೋ ಕಡೆ 200 ಕೋಟಿ ವರ್ಷ ಹಳೆಯ ನೆನಪದು. ನರನಾರಾಯಣ ರೂಪಕ್ಕೂ ಕೃಷ್ಣಾರ್ಜುನ ರೂಪಕ್ಕೂ ಎಷ್ಟು ದೂರ ಇತ್ತು ಕೇಳಿದರೆ 200 ಕೋಟಿ ವರ್ಷ ದೂರ ಇತ್ತು. ಋಷಿ ನರನಾರಾಯಣ ಯೌತವು ತಾವೇವ ಅರ್ಜುನ ಕೇಶವವು. ಭೀಷ್ಮ ಪರಿಚಯ ಮಾಡಿಸ್ತಾನೆ. ಎಲ್ಲರಿಗೂ ಗೊತ್ತಿದೆ ಇದು, ಇನ್ನೇನು ನನಗೊಬ್ಬನಿಗೆ ತಿಳಿದ ರಹಸ್ಯ ಅಲ್ಲ, ಇದು ಅರಮನೆಯ ರಹಸ್ಯ, ಅರಮನೆ ಎಲ್ಲರಿಗೂ ಗೊತ್ತಿದೆ. ಭೀಷ್ಮ ಅದನ್ನು ಹೇಳಿಬಿಟ್ಟಿದ್ದಾನೆ. ಕೃಷ್ಣಾರ್ಜುನರು ಯಾರು ಕೇಳಿದರೆ ಮತ್ತಾರೂ ಅಲ್ಲ, ಅವರು ನರನಾರಾಯಣರು. 200 ಕೋಟಿ ವರ್ಷದ ಹಳೆಯ ಬದರಿಯಲ್ಲಿ ನಿಂತ ಧರ್ಮರ ಮಕ್ಕಳಾಗಿರತಕ್ಕ ಭಗವಂತ ಮತ್ತು ವಿಶೇಷವಾದ ಶೇಷನೇ. ಅವನೇ ನಿಂತಿದ್ದಾನೆ. ಅವನೇ ಇಂದ್ರನಾಗಿ ಇಲ್ಲಿ ಬಂದಿದ್ದಾನೆ. ಇಂದ್ರನು, ಶೇಷನು, ವಾಯುವು ಎಲ್ಲ ಆಗಿ ಕೂತಿದ್ದಾನೆ. ನರರೂಪದ ಭಗವಂತನ ಒಳಗೂ ಇದ್ದಾನಲ್ಲಿ. ಜನರು ನಾರಾಯಣೋ ನರಹ ಅಂತೇಳಿ ಅಂತಹ ವ್ಯಕ್ತಿ ಅವನು ಹೇಳಿದ್ದು, ನಾರಾಯಣ ಹೇಳಿದ್ದು ನಿವೃತ್ತಿ ಧರ್ಮ. ನರ ಯುದ್ಧಕ್ಕೆ ನಾರಾಯಣ ಮತ್ತು ನರ ಇಬ್ಬರು ಒಟ್ಟು ಕೂತಿದ್ದಾರೆ. ನಾರಾಯಣ ಋಷಿಯಾಗಿ ಕೂತು ಜಪ ಮಾಡುವಾಗ ನರನ ಹತ್ರ ಹೇಳುದು, ನೀನು ಜಪ ಮಾಡಯ್ಯ ಅಂತ. ಅವನನ್ನು ಕುಳ್ಳಿರಿಸುವುದು, ನೀನಿಲ್ಲಾದ್ರೆ ಯುದ್ಧಕ್ಕೆ ಓಡ್ತಿ ಬಾ ಅಂತ. ಆಗ ನಾರಾಯಣ ನರನನ್ನು ಓಡಲಿಕ್ಕೆ ಬಿಡಲಿಲ್ಲ, ಯುದ್ಧ ಮಾಡಲಿಕ್ಕೆ. ಈಗ ನರ ಯುದ್ಧ ಮಾಡುವುದಿಲ್ಲ ಹೇಳುವಾಗ ನಾರಾಯಣ ನೀನು ಯುದ್ಧ ಮಾಡಿ ಹೋಗು ಅಂತಾನೆ. ಆವತ್ತಿನ ಬಾಕಿಯನ್ನು ಇವತ್ತು ನಡೆಸಿಕೊಡ್ತಾ ಇದ್ದ. ಅದನ್ನ ನಿವೃತ್ತಿ ಧರ್ಮವನ್ನು ನಾರಾಯಣ ಹೇಳಿದ್ದಾನೆ. ಆ ನಾರಾಯಣನೇ, ಧರ್ಮಪುತ್ರನಾದ ನಾರಾಯಣನೇ ನಾರದರ ವಿಶೇಷ ಗುರು. ನಾರದರಿಗೆ ನಿವೃತ್ತಿ ಕರ್ಮೋಪದೇಶ. ಅದೇ ನಾರದರೆ
ಶುಕಾಚಾರ್ಯರಲ್ಲಿ ಆಶ್ರಮಕ್ಕೆ ಬಂದು ಅದೊಂದು ನೆನಪುಂಟಲ್ಲ, ನಿವೃತ್ತಿ ಕರ್ಮದ ವ್ಯಪದೇಶ, ಅದು ನಡೆಸಿಬಿಡು ಅಂತಾನೆ. ಜನಕರಲ್ಲಿ ಹೋಗಿ ಬಂದದ್ದು ಅದು ಮುಂದುವರಿಸ್ತಾನೆ ಶುಕ. ಅದೇ ಶುಕ ಹೊರಟಾಗ ಅವನನ್ನು ಎಳೆದು ತಂದು ಕಟ್ಟಿಯಾಗಿ ವೇದವ್ಯಾಸರ ಭಾಗವತವನ್ನು ಕೊಟ್ಟದ್ದವರಿಗೆ. ಅದು ಭಾಗವತ ಅಂದರೆ. ಹಾಗೆ ಆ ನಾರಾಯಣ ನಿವೃತ್ತಿ ಧರ್ಮ ಹೇಳಿದ್ದಾನೆ. ನಿವೃತ್ತಿ ಧರ್ಮದ ಎಲ್ಲಿಯೋ ಒಂದು ಚೂರು ಮುಖ ಅದು ಭಾಗವತದಲ್ಲಿ ಅಧ್ಯಯನಶೀಲರಿಗೆ ಹಾಕುವಂತೆ ಕೊಟ್ಟಿದ್ದಾನೆ. ಅದೇ ವಿಶೇಷವಾದ ನಿವೃತ್ತಿ ಧರ್ಮ ಮತ್ತು ಪ್ರವೃತ್ತಿ ಧರ್ಮ, ಇದೆರಡನ್ನು ನೋಡಿಕೊ ಅಂತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ, ಇದು ಬುದ್ಧಿಯಲ್ಲಿ ನೋಡಲಿಕ್ಕೆ. ನಾವು ಕೈ ಹಾಕಿದ ಕೆಲಸ ನಮ್ಮನ್ನು ಕಟ್ಟಿ ಹಾಕುತ್ತೋ, ಕರ್ಮ ತಂದರೆ ನಾವು ಹೊರಗೆ ಬರಲಿಕ್ಕೆ ಇದು ಅನುಕೂಲ ಆಗುತ್ತೋ ಅಂತ. ಒಂದು ಕರ್ಮವನ್ನು ಇನ್ನೊಂದು ಕರ್ಮದಿಂದ ಅಳಿಸಲಿಕ್ಕೆ ಬರುವುದಿಲ್ಲ, ಪೂರಾ ತೆಗಿಲಿಕ್ಕೆ ಆಗುವುದಿಲ್ಲ. ಅಲ್ಲಿಂದ ಸ್ವಲ್ಪವಾದರೂ ನಾವು ಬಿಡುಗಡೆಯನ್ನು ಪಡೆದರೆ ಅನುಕೂಲ ಆಗುತ್ತೆ. ಅದೇ ಕಷ್ಟವಾಗುವುದು ಕರ್ಮದಲ್ಲಿ. ಆದ್ದರಿಂದ ಪ್ರವೃತ್ತಿ ಮತ್ತು ನಿವೃತ್ತಿಯನ್ನು ಹೇಳಿದ್ದಾಗೆ ವಿಶೇಷವಾಗಿ. ಪ್ರವೃತ್ತಿ ಅಂದರೆ ಮಾಡು ಹೇಳಿತ್ತು ಯಾವತ್ತೂ ಹಾಗೆ. ಏನು ಮಾಡುವುದಾದರೂ ಹಿಂದೆ ಕೃಷ್ಣ ಹೇಳಿ ಆಯಿತು, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವಿನಿರ್ಣಯ ಅಂತ. ಮಾಡು ಬಿಡು ಹೇಳಲಿಕ್ಕೆ ಶಾಸ್ತ್ರ, ನಾವಲ್ಲ, ಯುಕ್ತಿಯಲ್ಲ. ಯುಕ್ತಿಯಲ್ಲಿ ಏನಿಲ್ಲ, ಎಂತ ಮಾಡಲಿಕ್ಕೆ ಬರೋದಿಲ್ಲ ಯುಕ್ತಿಯಲ್ಲಿ. ಯಾವ ರೀತಿಯಿಂದ ನೀವು ಯುಕ್ತಿಯನ್ನು ಇಟ್ಟುಕೊಂಡ್ರೂ ಬಹಳ ಕಷ್ಟ ಆಗುತ್ತೆ ಯೋಚನೆ ಮಾಡಲಿಕ್ಕೆ. ಕೊನೆಗೂ ಯುಕ್ತಿ ಎನ್ನುವುದು ಶ್ರುತಿ ಮೂಲ ಆಗಬೇಕಾಗತ್ತೆ. ವೇದ ಹೇಳಿದೆ ಅಂತ ಹೇಳಿದ್ರ ಮೂಲಕ ಬಾಯಿ ಕಟ್ಟಲಿಕ್ಕೆ ಬರೋದಿಲ್ಲ, ಆದರೆ ಬರುವುದೇ ಇಲ್ಲ, ಯಾವ ಕಾಲಕ್ಕೂ ಬರುವುದಿಲ್ಲ. ಅದನ್ನು ಪ್ರಧಾನವಾಗಿ ಮಾಡು ಬಿಡು, ಇದು ಶಾಸ್ತ್ರ ಹೇಳ್ತದೆ. ಸಂಧಿ ಕಾಲಕ್ಕೆ ದಿನನಿತ್ಯ 3 ಹೊತ್ತು ಭಗವಂತನ ಚಿಂತನೆ ಮಾಡು, ಅದು ಹೇಳ್ತದೆ. ಪ್ರತಿನಿತ್ಯ ಹೇಳ್ತದೆ, ಒಂದು ದಿನ ಅಲ್ಲ, ಒಮ್ಮೆ ಮುಗಿಯುವುದಿಲ್ಲ, 1 ಹೊತ್ತು ಅಲ್ಲ, 3 ಹೊತ್ತು. ಹಾಗೆ ನಸುರಾಂ ಪಿಬೇತ್ ನಬಲಾಂಡವ ಕ್ಷಯೀತ ನಾನೃತಂ ವದೇತ್ ಎಲ್ಲ ಹೇಳ್ತದೆ. ಸುಳ್ಳು ಹೇಳಬೇಡ, ಬೇಡದಿದ್ದದ್ದು ತಿನ್ನಬೇಡ, ಆಹಾರ ಶುದ್ಧಿಯಿಂದ ಸತ್ವಶುದ್ಧಿ ಇರ್ತದೆ ನೋಡು, ಅದಕ್ಕೋಸ್ಕರ ಏನೇನು ತಿನ್ನಬೇಡ, ಏನೇನು ಕುಡಿಬೇಡ ಹೇಳ್ತದೆ, ಪಟ್ಟಿ ಮಾಡ್ತದೆ. ಅದನ್ನ ಪ್ರವೃತ್ತಿಂಚ ನಿವೃತ್ತಿಂಚ ಹೇಳಿತ್ತು. ಪ್ರವೃತ್ತಿ ಅದು ನಮ್ಮನ್ನು ಪ್ರಯೋಗಿಸಬೇಕು, ವಿಧಿವಾಕ್ಯಗಳು ತೊಡಗಿಸಿಕೊಳ್ಳಬೇಕು, ಅದರಿಂದ ನಮ್ಮ ಉದ್ಧಾರ ಆಗಬೇಕು. ನಿವೃತ್ತಿಗಳು ಅದು ನಮ್ಮಿಂದ ದೂರ ಆಗಬೇಕದು, ನಾವು ಅಲ್ಲಿಂದ ಹೊರಗೆ ಬರಬೇಕು, ಅದು ನಮ್ಮನ್ನು ಬಿಡುಗಡೆಗೆ ಅನುಕೂಲ ಮಾಡಿಕೊಡಬೇಕು. ಈಗ ವೇದ ಹೇಳಿರತಕ್ಕ ಮಾಡು ಬಿಡು ಇದನ್ನು ಚೆನ್ನಾಗಿ ಅರಿತಿರಬೇಕು ಬುದ್ಧಿ, ಅದು ಸಾತ್ವಿಕ. ಸಾತ್ವಿಕ ಬುದ್ಧಿಯ ಲಕ್ಷಣ ಏನು ಕೇಳಿದರೆ, ಶಾಸ್ತ್ರದ ಮೇಲಿನ ಒಂದು ಭರವಸೆ, ಅಲ್ಲಿ ಹೇಳಿರತಕ್ಕ ಅರಿವುಗಳ ಸಂಪಾದನೆ, ಅದರಲ್ಲಿ ಮಾಡು ಬಿಡು ಏನು ಹೇಳಿದ್ದಾರೆ ಎನ್ನುವುದು ಸ್ಪಷ್ಟ ಮಾಡಿಕೊಳ್ಳುವುದು. ಅದಕ್ಕೋಸ್ಕರ ಮದ್ಮಪುರಾಣ ಒಂದು ಮಾತು ಹೇಳಿತ್ತು, ಅದನ್ನು ಆಚಾರ್ಯ ಮಧ್ವರು ತನ್ನ ಸ್ಮೃತಿ ಗ್ರಂಥದಲ್ಲಿ ಉದ್ಧಾರ ಮಾಡಿದ್ದಾರೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತೆಯೋರೈವ ಕಿಂಕರಾಹ ಅಂತ. ನೀನು ಮಾಡು ಬಿಡು ಎನ್ನುವುದಕ್ಕೆ ದೊಡ್ಡ ಯಾವುದು ಗೋಡೆ ಕೇಳಿದರೆ ದೇವರ ಯೋಚನೆ, ಭಗವಂತನ ನೆನಪು. ನಿರಂತರವಾಗಿ ದೇವರ ಎಚ್ಚರ ನಿನ್ನಲ್ಲಿ ಉಂಟೋ ನೀನು ಮಾಡು, ಎಚ್ಚರ ತಪ್ತೀಯಾ ಮಾಡೋದು ಬೇಡ ಅಷ್ಟೆ. ಏನು ಮಾಡಲಿಕ್ಕೆ ಹೋಗುವುದಾದರೂ ಯೋಚನೆ ಮಾಡಿಕೊ ಅಂತಾನೆ. ಭಗವಂತನ ಎಚ್ಚರವೇ ಪ್ರಧಾನವಾಗಿರತಕ್ಕ ಅಂಶ. ದೇವರನ್ನು ಮರೆತುಕೊಂಡು ನೀನು ಮಾಡುವುದಾದರೆ ಏನು ಕರ್ಮ ಮಾಡಿದರೂ ಹಾಳು ಅಂತಾನೆ. ಎಷ್ಟು ದೊಡ್ಡ ಕರ್ಮವನ್ನು ನೀನು ಮಾಡು, ಎಷ್ಟು ಖರ್ಚನೆ ನೀನು ನಡೆಸಿಕೊಡು, ಅದು ಪ್ರವೃತ್ತಿ ಧರ್ಮವಾಗಿ ನಿನ್ನನ್ನು ಮತ್ತೆ ಸಂಸಾರದಲ್ಲಿ ತೊಡಗಿಸ್ತದೆ. ಅಂದರೆ ಪ್ರವೃತ್ತಿ ಅಂದರೆ ಪ್ರಕರ್ಷವಾದ ವೃತ್ತಿ ಧರ್ಮ. ಅದು ನಿವೃತ್ತಿ ನಿತರಾಂ ವೃತ್ತಿಯನ್ನು ನಿರ್ಗತ ವೃತ್ತಿಯಿಂದ ವೃತ್ತಿಯನ್ನು ಕಳ್ಕೊಳ್ಳು, ಬಿಟ್ಟು ಹೋಗು. ಅದರಿಂದ ಯಥೋ ನಿವರ್ತೇತ ವಿಮುಚ್ಚೇತ ತತಸ್ತದ ಹೇಳಿತು. ಯಾವುದನ್ನೆಲ್ಲ ನೀನು ಕಳಚು, ಅದಕ್ಕೆ ಕೃಷ್ಣ ಸಂಘ ಬಿಡು, ಮಮತೆ ಬಿಡು, ಕರ್ತೃತ್ವದ ಅಭಿಮಾನ ತೊರೆ, ನಾನು ಮಾಡಿದೆ ಹೇಳು ಅಂತ ಹೇಳು. ಪ್ರವೃತ್ತಿಯಲ್ಲಿ ಆಸೆ ಬೇಕಾಗ್ತದೆ, ರಾಗ ಇರ್ತದೆ, ಅಭಿಮಾನ ಬರ್ತದೆ, ಅಹಂ ನಿಲ್ತದೆ, ಇದೆಲ್ಲ ಪ್ರವೃತ್ತಿಗೊಳಿಸ್ತದೆ. ಮತ್ತು ಮಾಡುವ ಅಂತ ಆಸೆ ಕಾಣ್ತದೆ, ಕೀರ್ತಿ ಬರ್ತದೆ, ಮತ್ತು ಮಾಡುವ, ದುಡ್ಡು ಒಟ್ಟಾಗ್ತದೆ, ಇನ್ನೂ ತೋರಿಸಿಕೊಡುವ ಜನರಿಗೆ ಮಾಡುವುದನ್ನು. ಹೀಗೆ ನಾವು ಮತ್ತೆ ತೊಡಗಿಕೊಂಡು ಹೋದರೆ ಸಿಕ್ಕಿಬೀಳುತ್ತೇವೆ. ಅದನ್ನ ಬುದ್ಧಿಯಲ್ಲಿ ಎಷ್ಟು ಪ್ರವೃತ್ತಿ ಆಗಬೇಕು, ಎಷ್ಟು ನಿವೃತ್ತಿ ಆಗಬೇಕು ಲೆಕ್ಕ ಹಾಕು. ಎಲ್ಲ ನಿವೃತ್ತಿ ಆಗಲಿಕ್ಕೆ ಆಗುವುದಿಲ್ಲ, ಎಲ್ಲ ತೊರೆದೇ ಹೇಳಿಕೊಂಡ್ರೆ ಉಸಿರು ಬಿಡಲಿಕ್ಕಾಗತ್ತಾ? ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತಾರೆ. ಒಳ್ಳೆಯದು ಮಾಡೋದಾದರೆ ದೇಹದಲ್ಲಿ, ಊಟ ಬಿಡ್ತೇನೆ ಅಂದರೆ ಆಗುವುದಿಲ್ಲ, ಎಲ್ಲವನ್ನು ನಡೆಸಿಕೊಡುವುದಿಲ್ಲ ಅಂದರೆ ಆಗುವುದಿಲ್ಲ ಅಂತ. ಆದ್ದರಿಂದ ನಿವೃತ್ತರಿಗೂ ನಿವೃತ್ತಿ ಹೇಳುವುದಿಲ್ಲ. ಬಾಹ್ಯಕರ್ಮದಿಂದ ನಿವೃತ್ತರಾದವರಿಗೂ ಎಚ್ಚರಾದಾಗ, ಧ್ಯಾನದಿಂದ ಎಚ್ಚರಾದಾಗ ಯಥಾ ಪ್ರಕಾರ ಮಾಡಬೇಕು. ಜ್ಞಾನಿಗಳು ಸಹ ಇಲ್ಲಿ ಅದು ಅರ್ಥ ಮಾಡ್ತಾರೆ, ಪ್ರವೃತ್ತಿಂಚ ನಿವೃತ್ತಿಂಚ ಎನ್ನುವಲ್ಲಿ. ಶಂಕರರು ಹೇಳ್ತಾರೆ, ಪ್ರವೃತ್ತಿ ಅಂದರೆ ಸಂಸಾರೋಪಯೋಗಿಯಾದ ಕರ್ಮ, ನಿವೃತ್ತಿ ಅಂದರೆ ಸನ್ಯಾಸಕ್ಕೆ ಸಂಬಂಧಪಟ್ಟದ್ದು. ಕೃಷ್ಣದು ಮಾತಾಡೋದಿಲ್ಲ, ಹೇಳಿದ್ನಲ್ಲ ನಾನು, ಆಶ್ರಮ ಧರ್ಮದ ಬಗ್ಗೆ ಹೇಳುದು. ಯಾಕೆಂದರೆ ಇದು ಗೀತೆಗೆ ಕೇವಲ ಆಶ್ರಮವಾಸಿಗಳು ಮಾತ್ರ ಪಾತ್ರರು ಅಲ್ಲ, ಇಡೀ ಜನ ಸಮುದಾಯದ ಮೇಲೆ ಗೀತೆಯ ಒತ್ತು, ಇಡೀ ಕರ್ಮ ಸಿದ್ಧಾಂತದ ಮೇಲೆ ಬಂದದ್ದು ಹೊರತು ಕೃಷ್ಣ ಒಬ್ಬರನ್ನಿಟ್ಟುಕೊಂಡು ಮಾತಾಡುವುದಿಲ್ಲ. ಅದನ್ನ ಕೃಷ್ಣನ ಸನ್ಯಾಸ ಅಂದರೆ ಅವನು ಹೇಳಿದ್ದ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಅಂತ.
ಸನ್ಯಾಸ ಅಂದರೆ ಇಷ್ಟಯ, ಬಯಸಿದ ಕರ್ಮಗಳನ್ನು ತೊರೆದಿರುವುದು, ನಿತ್ಯ ಕರ್ಮವನ್ನು ನೈಮಿತ್ಯ ಕರ್ಮವನ್ನು ಚೆನ್ನಾಗಿ ಮಾಡುವುದು ಸನ್ಯಾಸ ಅಷ್ಟೇ. ಕಾಮ್ಯ ಕರ್ಮ ಇಲ್ಲ ಅಷ್ಟೆ. ಏನಾದರೂ ಬಯಸಿ ಅದಕ್ಕೆ ಬೇಕಾದದ್ದಿಲ್ಲ. ನಮ್ಮದೆಲ್ಲ ಬಯಕೆಗೆ ಇರುವುದು ಇಷ್ಟರಲ್ಲೇ. ಎಲ್ಲಿ? ದುಡ್ಡಿನಲ್ಲಿ, ಆಸ್ತಿ ಪಾಸ್ತಿಗಳಲ್ಲಿ. ಮತ್ತು ಈ ದುಡ್ಡು ಆಸ್ತಿ ಪಾಸ್ತಿಗಳು ಯಾರ ಹೆಸರಲ್ಲಿ ಇಡುವುದು? ಮತ್ತೆ ಅವರಿಗಲ್ಲಿ, ಆ ಜನಕ್ಕೆ, ಅಂದರೆ ಹೆಂಡತಿ, ಮಕ್ಕಳು, ಬಂಧು ಬಳಗ, ಮಿತ್ರ, ಇವರೆಲ್ಲ. ಇದು ಒಂದು ಅಂಶಗಳು. ಸುತ್ತಮುತ್ತಲಿನವರು, ಆತ್ಮೀಯರು, ತಾನು ಸೇರಿಕೊಂಡು ಅದರಾಚೆಗೆ ಅವರನ್ನು ಸಾಕಿ ಸಲಹಲು ಬೇಕಾಗಿರತಕ್ಕ ವೈಭವದ ಮೂಟೆ ಗಟ್ಟಿಗಳು, ಅದಕ್ಕೆ ಅವರು ಇರಲಿಕ್ಕೆ ಬೇಕಾಗಿರತಕ್ಕಂತಹ ತಾಣ ವ್ಯವಸ್ಥೆಗಳು ಆಯ್ತಲ್ಲಿ. ಅದರಾಚೆಗೆ ಏನು ಬೇಡ ಯಾರಿಗೂ. ಅದು ಈಶಣತ್ರಯ ಅಂದರೆ ಅದೇ. ಇದು ಪ್ರವೃತ್ತಿಯಲ್ಲಿ ನಿಲ್ಲತಕ್ಕ ಅಂಶಗಳು. ಇದನ್ನೆಲ್ಲ ಮಾಡಲಿಕ್ಕೋಸ್ಕರ ಕಾಮ್ಯಕರ್ಮಗಳು ಬೇಕು. ಬಯಕೆಯನ್ನು ಈಡೇರಿಸಿಕೊಳ್ಳಲು ಬೇಕಾಗಿರತಕ್ಕಂಥ ಸವಲತ್ತುಗಳು, ಏನೇನು ಬಗೆಗಳು, ಅದಕ್ಕೆ ಆಗಿರತಕ್ಕಂಥ ಕರ್ಮ ಸೌಕರ್ಯಗಳು. ಆದರೆ ನಿತ್ಯಕ್ಕೆ ಇದೇನಿಲ್ಲ, ನಿತ್ಯದಲ್ಲಿ ಏನಿಲ್ಲ. ನೈಮಿತ್ತಿಕಕ್ಕೆ ಅದು ಯಾವುದೂ ಇಲ್ಲ. ನೈಮಿತ್ತಿಕ ನಿಮಿತ್ತ ಬಂತು, ಮಾಡಿದ ಅಷ್ಟೇ. ಗ್ರಹಣ ನಿಮಿತ್ತ ಹೋಗಿ ಸರೋವರದ ಸ್ನಾನ ಮಾಡಿದ, ಆಯಿತು. ಗ್ರಹಣ ನಿಮಿತ್ತ ಮೈ ಶುಚಿ ಆಗಬೇಕು, ಸ್ನಾನ. ಗ್ರಹಣ ನಿಮಿತ್ತ ಪ್ರಾರ್ಥನೆ ಮಾಡಬೇಕು, ಆಯಿತು. ಇನ್ನೇನು ಮಾಡಲಿಕ್ಕಿಲ್ಲ. ಆದ್ದರಿಂದ ಕಾಮ್ಯ ಕರ್ಮಗಳನ್ನು ಬಿಟ್ಟಿರುವುದು ವಾಸ್ತವವಾಗಿರತಕ್ಕ ಸನ್ಯಾಸ ಅಂತ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಅದು ಒಂದೇ ಕರ್ಮವನ್ನು ಹೇಳುವುದಿಲ್ಲ, ಅಂಥ ಕರ್ಮವನ್ನು ಮಾಡುವಲ್ಲಿ ಇರತಕ್ಕ ಬುದ್ಧಿಯನ್ನು ಹೇಳುತ್ತಾ ಇದ್ದಾನೆ. ನಮಗೆ ಅರಿವು ಬಂತು, ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಬೇಕು ಅಷ್ಟೇ, ಅದು ಅರಿವು. ಆನಂತರ ಮಾಡಲಿಕ್ಕೆ ಕೇಳಬೇಕಲ್ಲ ಬುದ್ಧಿ, ಅದು ಬುದ್ಧಿ ಹತ್ರ ಕೇಳಬೇಕು. ಅದೇನು ಹೇಳ್ತದೆ? ಬುದ್ಧಿ ಚೌಕಟ್ಟುಗಳನ್ನೆಲ್ಲ ನೋಡಿಕೊಳ್ತದೆ. ಎಷ್ಟು ಹೊತ್ತಿಗೆ ಗ್ರಹಣ ಬರುವುದು, ಎಷ್ಟು ಹೊತ್ತು ಇರ್ತದೆ ಮತ್ತೆ ಗ್ರಹಣ, ಎಲ್ಲಿ ಸ್ನಾನ ಮಾಡುವುದು, ಚಳಿ ಆಗುವುದಿಲ್ಲ ಮತ್ತೆ 2 ಗಂಟೆ 3 ಗಂಟೆಗೆ ಗ್ರಹಣ, ಚಂದ್ರಗ್ರಹಣ ಅಂದಿದ್ದಾರೆ. ಅಷ್ಟೊತ್ತಿಗೆ ಯಾರು ಹೋಗಿ ಸ್ನಾನ ಮಾಡ್ತಾರೆ? ನಿದ್ದೆಯಲ್ಲಿ ಏಳುವುದು ಯಾರು? ಮತ್ತೆ ಎಲ್ಲ ಲೆಕ್ಕ ಹಾಕಿಕೊಳ್ತದೆ. ಇರಲಿ ಹೇಗೂ 6 ಗಂಟೆ ಮುಗಿದಿರ್ತದಲ್ಲ, ಮುಗೀತದೆ, ಹಾಗಾದರೆ 7 ಗಂಟೆಗೆ ಎದ್ರೆ ಆಯಿತು ಅಂತ ಅಲ್ಲಿ ಮುಗಿದೋಯ್ತು. ಆದ್ದರಿಂದ ಗ್ರಹಣ ಅರಿವು ಇದ್ದರೂ ಜ್ಞಾನ ಇದೆ, ಕರ್ಮ ಇದೆ, ಕರ್ತೃ ಇದ್ದಾನೆ, ಬುದ್ಧಿ ಮಾತ್ರ ಕೇಳಲಿಲ್ಲ, ಮುಂದೂಡಿತು, ಇನ್ನೊಮ್ಮೆ ಹಾಕಿತು. ಇದನ್ನೇ ಹೇಳಿಕೊಡ್ತದೆ ಕೃಷ್ಣ. ಬುದ್ಧಿ ಹೇಗಿರ್ತದೆ? ಅರಿವಿದ್ದರೂ ಕೆಲಸ ಮಾಡಬೇಕು ಅಂತ ಇಲ್ಲ ಅಂತ. ದುಡಿಸಿಕೊಳ್ಳುವ ವಸ್ತು ಅದು ಬುದ್ಧಿ, ಅಂತಃಕರಣದ ವೃತ್ತಿ, ಜೀವನನ್ನು ಕುಣಿಸುವಂತಹ ಸಂಗತಿ. ಅದನ್ನು ಅವನು ಹೇಳಿದ ಪ್ರವೃತ್ತಿ ನಿವೃತ್ತಿ. ಇಲ್ಲಿ ಬೇಕೋ ಬೇಡವೋ ಹಾಕುವುದೆಲ್ಲ ಬುದ್ಧಿಗೆ ಬಿಟ್ಟು. ಅದು ಟೊಪ್ಪಿ ಹಾಕಬೇಕೋ ಬೇಡವೋ, ಮೋಸ ಮಾಡಬೇಕೋ ಬೇಡವೋ ಎಲ್ಲ. ಸೂಜಿ ಮೊನೆಯಷ್ಟು ಜಾಗ ಕೊಡಲಿಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟ. ಅವರಿಗೆ ರಾಜ ಕೊಡುವುದರಿಂದ, ರಾಜ್ಯವನ್ನು ಒಪ್ಪಿಸುವುದರಿಂದ ನಿವೃತ್ತನಾದ. ಎಲ್ಲವೂ ತನಗೆ ಬೇಕು ಅಂತ ಹಚ್ಚಿಕೊಂಡ. ಇಷ್ಟೇ, ಇದು ಬುದ್ಧಿ. ಅರಿವಿದೆ ಅವನಿಗೆ, ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಹೇಳಿ ಆಗಿದೆ, ಯಾವುದು ಕರ್ಮ ಗೊತ್ತಿದೆ ಮೊದಲಿಂದ. ಹಾಗೆ ಪ್ರವೃತ್ತಿ ಮತ್ತು ನಿವೃತ್ತಿ ಬುದ್ಧಿಯ ಮೇಲೆ ನಿಂತಿದೆ, ಮಾಡಬೇಕು ಬಿಡ ಎನ್ನುವುದು. ಹಾಗೆ ಕಾರ್ಯಕಾರ್ಯ. ಇನ್ನು ಬುದ್ಧಿ ಏನು ಮಾಡುತ್ತೆ ಅಂದರೆ, ಇದು ಮಾಡಲಿಕ್ಕೆ ಉಂಟೋ ಇಲ್ಲವೋ, ಕಾರ್ಯ ಯಾವುದು ಅಕಾರ್ಯ ಯಾವುದು ಅಂತ. ಕಾರ್ಯ ಅಂದರೆ ನನಗೆ ಮಾಡಲು ಯೋಗ್ಯವಾದದ್ದು, ಅಕಾರ್ಯ ಅಂದರೆ ನನಗೆ ಮಾಡಲು ಅಯೋಗ್ಯವಾದದ್ದು ಅಷ್ಟೇ. ಇನ್ನೊಬ್ಬರು ಮಾಡಲಿ ಮಾಡದೇ ಇರಲಿ, ಅದು ಮಾಡಲಿಕ್ಕೆ ಆಗುತ್ತೋ ಇಲ್ಲವೋ ಪ್ರಶ್ನೆಯಲ್ಲ, ನನಗಂತೂ ಅಲ್ಲ. ಇನ್ನೊಬ್ಬರಿಗೆ ಹೌದಾಗ್ಬೋದು, ಸರ್ವಾತ್ಮನ ಮಾಡದೇ ಇರಲಿಕ್ಕೂ ಸಾಕು. ಹಿಂಸೆ ಅದು ಕಾರ್ಯವೋ ಅಕಾರ್ಯವೋ ಕೇಳಿದರೆ ಗೊತ್ತಿಲ್ಲ, ನಿನಗಂತೂ ಅಲ್ಲ, ಅದು ಕಾರ್ಯ ಅಲ್ಲ ನಿನಗೆ. ಮತ್ತು ಇನ್ನೊಬ್ಬರಿಗೆ ಆಗ್ಬೋದು. ಯಾರೋ ಗೋವನ್ನು ಗ್ರಹ ಮಾಡಿದ, ಬ್ರಾಹ್ಮಣರ ದನವನ್ನು ಎಳಿಕೊಂಡು ಹೋದ, ಅರ್ಜುನ ಹೊರಟ ಹೊಡಿಲಿಕ್ಕೆ. ದಸ್ಯುಗಳ ನಿಗ್ರಹ ಮಾಡುವುದು ಕ್ಷತ್ರಿಯರಿಗೆ ಹೇಳಿಸಿದ್ದು, ಆದ್ದರಿಂದ ಅವರಿಗೆ ಆ ಕಾರ್ಯ ಅಲ್ಲದು, ಅದು ಕಾರ್ಯ. ಅವರು ಹಿಂಸೆ, ಅದು ಹಿಂಸೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಸಮುದಾಯಕ್ಕೆ ಜನರಿಗಾಗಿರತಕ್ಕ ಅನ್ಯಾಯವನ್ನು, ದರೋಡೆಕೋರನ್ನು ಹತ್ತಿಕ್ಕುವುದು, ನಕ್ಸಲೈಟ್ల ಮೇಲೆ ಮಿಲಿಟರಿಯನ್ನು ಕಳಿಸುವುದು, ಅದು ಹಿಂಸೆ, ಮಾನವ ಹತ್ಯೆ. ಅಯ್ಯೋ ಜನರು, ಅಯ್ಯೋ ಅವರು ಕೊಳ್ಳೆ ಹೊಡಿತಾ ಇದ್ದಾರೆ, ಬೆಂಕಿ ಹಾಕ್ತಾ ಇದ್ದಾರೆ, ಹಳ್ಳಿಗರನ್ನು ಲೂಟಿ ಮಾಡ್ತಾ ಇದ್ದಾರೆ, ಆದ್ದರಿಂದ ಅವರು 10 ಜನರನ್ನು ಹಿಡಿಯುವುದು 1000 ಜನರಿಗೆ ಕ್ಷೇಮ, ಅದು ಅಕಾರ್ಯ ಹೇಳಲಿಕ್ಕಿಲ್ಲ ನಾವು. ಇದು ಬುದ್ಧಿಯ ಕೆಲಸ. ಯಾರಿಗೆ? ಹಾಗಾದರೆ ನಾವೇ ಹೋಗಿ ನಕ್ಸಲೈಟಿಗೆ ಹೊಡಿವ ಅಂದರೆ, ನೀವು ಹೇಳಲಿಕ್ಕೆ ಮಾತ್ರ ಇದ್ದಾರೆ ಅಂತ, ಹೊಡಿಲಿಕ್ಕೆ ಜನ ಇದ್ದಾರೆ. ಅಂದ ಕಾರ್ಯ ಅಕಾರ್ಯ ಅಲ್ಲ, ಅದು ಕಾರ್ಯವೇ. ನಕ್ಸಲೈಟ್ಗಳನ್ನು ಹೊಡೆಯುವುದು ಕಾರ್ಯ ಆದರೂ ಅದು ನಮ್ಮಿಂದಲ್ಲ, ಅದು ಅಕಾರ್ಯ ನಮಗೆ. ಸರ್ಕಾರದವರಿಗೆ ಕಾರ್ಯ ಅದು, ಅವರಿಗೆ ಅಲ್ಲದು ಅವಧಿ ಕಾರ್ಯ. ಹೀಗೆ ಕಾರ್ಯಕಾರ್ಯಗಳನ್ನು ನೀತಿವಂತಿಕೆಯಿಂದ ತಿಳ್ಕೊಳ್ಬೇಕು. ಇದು ಬುದ್ಧಿಯ ಕೆಲಸ. ಬುದ್ಧಿ ಅವನ ಯೋಗ್ಯತೆಗೆ, ಅವನ ಇರವಿಗೆ, ಅವನ ದೇಶಕ್ಕೆ, ಅವನ ಕಾಲಕ್ಕೆ, ಅವನ ಅಂತಸ್ತಿಗೆ ಎಲ್ಲ ಹೇಳ್ತದೆ. ಆದ್ದರಿಂದ ನಿನ್ನೆ ಹೇಳಿದ್ದೆ, ಪ್ರಾಯಶ್ಚಿತ್ತಗಳು ಹೇಳುವಾಗ ಇದನ್ನೆಲ್ಲ ನೋಡಬೇಕು ಅಂತ. ಶರೀರಂ ಬಲಂ ಆಯುಶ್ಚ ವಯಃ ಕಾಲಂಚ ಕರ್ಮಚ ಅಂತ
ಇಷ್ಟು ನೋಡಿಕೊಂಡ್ರೆ ಮಾತ್ರ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇರುವುದು. ನೀವು ಯಾವುದೋ ಸಮಯದಲ್ಲಿ ಹೋಗಿ ಅವನಿಗೆ ಏನೋ ಹೇಳಿಕೊಂಡ್ರೆ ಹೇಳಲಿಕ್ಕೆ ಕೊಡ್ತಾ ಇಲ್ಲ ಅಂಥವನ ಹತ್ರ ಹೇಳಿ ನೀವು ಗ್ರಹಣ ನಿನ್ನ ನಕ್ಷತ್ರಕ್ಕೆ ಬಂದಿದೆ, ನೀನು ಹೋಗಿ ಸಮುದ್ರ ಸ್ನಾನ ಮಾಡಿ ಬರಬೇಕು ಅಂದರೆ ಅವನು ಬರೋದಿಲ್ಲ, ಹೋಗಿಬಿಡ್ತಾನೆ. ಹೇಳಲಿಕ್ಕೆ ಕೊಡೋದಿಲ್ಲ, ಅವನು ಸಮುದ್ರ ಸ್ನಾನಕ್ಕೆ ಹೋಗಿ ಸಮುದ್ರ ಎಳ್ಕೊಂಡು ಹೋಗಿಬಿಡ್ತದೆ ಅವನನ್ನು, ಅಲ್ಲಿ ಗ್ರಹಣ ಆಗಿಬಿಡ್ತದೆ ಅವನಿಗೆ. ಅಂಥವರಿಗೆ ಪ್ರೋಕ್ಷಣೆ ಸ್ನಾನ ಮಾತ್ರ ಹೇಳು. ನಿನಗಾವ್ದು ನೀನು ಅಶಕ್ತ ಇದ್ದಿ, ಅವನು ಮಾಡಲಿಕ್ಕೆ ಹೊರಟರು ನೀನು ಕೂತು, ನಿನಗೆ ಅಕಾರ್ಯ ಇದು ನಿನ್ನಿಂದ ಆಗುವಂಥದ್ದಲ್ಲ, ಕಾರ್ಯ ಸಾಧ್ಯ ಅಲ್ಲ. ಹೀಗೆ ಕಾರ್ಯಕಾರಿಯೇ ಅಂತಾನೆ. ಅದು ಎರಡನ್ನು ಸಹ ಯೋಚನೆ ಮಾಡಿಕೊಳ್ಬೇಕು. ಯಾರಿಗೆ ಹೇಳಿದ್ದಲ್ಲ, ಹಿಂದೆ ಹೇಳಿದ್ದವನು ಕೃಷ್ಣ ಹೇಳ್ತಾನೆ, ಕರ್ಮ ಕರ್ಮ ವಿಕರ್ಮೇತಿ ಅಂತೇಳಿ 3 ಇದೆ, ಕರ್ಮ ಅಕರ್ಮ ವಿಕರ್ಮ ಅಂತ. ಇದು ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಗಹನ ಕರ್ಮಣೋಗತಿ ಅಂತಾನೆ, ಸುಲಭ ಇಲ್ಲ ಅಂತ. ಮತ್ತೆ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಶಾಸ್ತ್ರೀಯಂ ಕರ್ಮ ಕರ್ತವ್ಯಂ. ಅವನು ಹೇಳ್ತಾನೆ ಶಾಸ್ತ್ರ ಹೇಳಿದ್ದು ಮಾಡಯ್ಯ. ಶಾಸ್ತ್ರದಲ್ಲಿ ಇಷ್ಟು ಹೇಳಿದ್ದಾರೆ, ಅಧಿಕಾರಿಗಳನ್ನು ಇಟ್ಟುಕೊಂಡು ಹೇಳ್ತಾರೆ, ಅವರು ಅಂತಸ್ತನ್ನು ನೋಡಿಕೊಂಡು ಹೇಳ್ತಾರೆ. ಯಥಾ ವಿಭವ ವಿಸ್ತರಂ ಅಂತಾರೆ, ಸಂಪತ್ತಿದ್ದಾಗ ಹೇಳ್ತಾರೆ, ಹೊರತು ಸಾಲ ಮಾಡಿ ಹೇಳುವುದಿಲ್ಲ. ದೇಹವನ್ನು ದಂಡಿಸಿ ಅಂತ ಹೇಳುವುದಿಲ್ಲ, ಜನರಿಗೆ ಉಪದ್ರವ ಕೊಟ್ಟು ಹೇಳುವುದಿಲ್ಲ. ಆದ್ದರಿಂದ ಕಾರ್ಯ ಹಿಂಸೆ ಕಾರ್ಯ ಅಲ್ಲ, ಕರ್ಮ ಕಾರ್ಯ. ನೀನು ಮಾಡು, ಇನ್ನೊಬ್ಬರನ್ನು ಮಡಿಸಬೇಡ. ಅವರನ್ನು ಮಣಿಸಿ ಮಡಿಯುವಂತೆ ಮಾಡಿ ನಿನ್ನ ಮಡಿಯನ್ನು ಉಳಿಸಿಕೊಳ್ಳುವುದು ಬೇಡ. ನೀನು ಬದುಕು, ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡು ಅನ್ನುವ ಮೂಲಕ ಕಾರ್ಯದ ಒಂದು ತಂತ್ರವನ್ನಿಟ್ಟುಕೊಂಡು ಕೃಷ್ಣ ಕಾರ್ಯಕಾರಿಯೇ. ಮತ್ತು 2 ಬುದ್ಧಿ ಉಂಟಂತಾನೆ ನೋಡಿಕೊಳ್ಳಿಕ್ಕೆ ಬುದ್ಧಿಗೆ, ಭಯಾಭಯೇ ಅಂತ. ಭಯ ಮತ್ತು ಅಭಯ. ಬುದ್ಧಿ ಯೋಚನೆ ಮಾಡುತ್ತಂತೆ, ಹೆದರಿಕೆ ಆಗ್ತದೋ, ಇದರಿಂದ ಏನಾದರೂ ನಮಗೆ ತೊಂದರೆ ಬರುತ್ತೋ, ಏನಿಲ್ಲವೋ ಅದನ್ನು ನೋಡಿಕೊಳ್ಳುವುದು ಬುದ್ಧಿಯ ವ್ಯವಸ್ಥೆ. ಬುದ್ಧಿ ತೀರ್ಮಾನ ಮಾಡುತ್ತೆ. ಇದರ ಬಗ್ಗೆಯೂ ಬಹಳ ಚೆನ್ನಾಗಿದೆ. ಶಂಕರವರು ಬರೆಯುವಾಗ ಭಯಾಭಯ ಎನ್ನುವುದಕ್ಕೆ ಚೋರ ವ್ಯಾಘ್ರಾಧಿ ಅಂತ ಬರೀತಾನೆ. ಕಳ್ಳರ ಹೆದರಿಕೆ, ಪ್ರಾಣಿಗಳದ್ದೇನಾದರೂ ಉಪಟಳ, ಅದನ್ನು ನೋಡಿಕೊಳ್ಳಬೇಕು ಅಂತ. ಎಂತ ಕಾಡಲ್ಲಿ ಹೋಗಿ ಮಾಡೋದಾ ಕಾರ್ಯಕ್ರಮಗಳು? ಎಂತ ಕತೆ? ಮನೆಯಲ್ಲಿ ಎಲ್ಲಿರಿ ಹುಲಿ ಅಟ್ಯಾಕ್ ಮಾಡ್ತದೆ ಮಾಡುವಾಗ? ಬುದ್ಧಿ ಅದನ್ನು ನೋಡಿದೆ. ದಿನ ಬುದ್ಧಿ. ನೀವೊಂದೊಮ್ಮೆ ಇವತ್ತು ವಿವಾಹ ಕಾರ್ಯಕ್ರಮ ಉಂಟು, ಇನ್ನು 10 ದಿನದ ನಂತರ ಅಥವಾ ಏನೋ 1 ತಿಂಗಳ ನಂತರ ಒಂದು ಮಗಳಿದ್ದಾಳೆ ಮನೆಯಲ್ಲಿ, ಮದುವೆ ಆಗಿಯೇ ಆಗತ್ತೆ ಹೇಳಿ ಮದುವೆ ಮಾಡೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದು. ಯಾಕೆಂದರೆ ಬಂಗಾರ ತೆಗೆದಿಟ್ಟರೆ ಕಳ್ಳರು ಬರ್ತಾರೆ. ಎಂಥದ್ದು ಇರುವೆಯ ಬರಲಿಕ್ಕೆ? ಕಲಸಕ್ಕರೆ ನಾವು ತೆಗೆದಿಟ್ಟದ್ದು ಮೂಸುವಾಗ ಬರಲಿಕ್ಕೆ ಹೇಳಿಕೊಂಡು ಬಂದದ್ದಕ್ಕಲ್ಲೋ ನಾವು. ಮಗಳಿಗೆ ಮದುವೆ ಆಗತ್ತೆ ಬರೋ ತಿಂಗಳು, ಈಗೆಲ್ಲ ನಾನು ಎಲ್ಲ ಬಂಗಾರ ತಗೊಳ್ತಾ ಇದ್ದೇನೆ, ಯಾಕೆ ಹೇಳಬೇಕು? ಡಂಗುರ ಕಟ್ಟಿಸಿಕೊಂಡು ಬಂದದ್ದು. ಕೇಳಿದ್ರು ಹೇಳಬಾರ್ದು ಯಾವತ್ತೂ. ಹಾಗೆ ಷಟ್ಕರ್ಣೈ ವಿದ್ಯತೆ ಮಂತ್ರ ಅಂತ. 6 ಕಿವಿಗೆ ಮುಟ್ಟಿತ ಮತ್ತೆ ಊರಿಗೆ ಹಬ್ಬಿತು ಅಂತ ಅರ್ಥ. ಸುದ್ದಿ ತಂದೆ ಮಾತಾಡಿದರೆ ತಾಯಿಗೆ ಕೇಳಿಸಬೇಕು, ಮಗಳಿಗೂ ಕೇಳಿಸಬಾರ್ದು. ಅದು ಕೇಳಿತು, ಅದು ಶಾಲೆಯಲ್ಲಿ ಹೇಳ್ತದೆ. ಮತ್ತೆ ನನಗೆ ಮದುವೆ ಮಾಡ್ತಾರಂತೆ, ಬಂಗಾರ ಎಲ್ಲ ತೆಗೆಸಿದ್ದಾರೆ, ಮುಗೀತು. ಅವರ ಮನೆಯವರು ಹೇಳ್ತಾರೆ, ಅವರೆಲ್ಲ ಹತ್ತಿರದವರು ದೊಣ್ಣೆ ತಗೊಂಡು ಬರ್ತಾರೆ, ಹೊಡಿತಾರೆ, ತಗೊಳ್ತಾರೆ. ಅದನ್ನು ಏನು ಹೇಳಲಿಕ್ಕಿಲ್ಲ ಹೇಳ್ತಾರೆ. ಗುಟ್ಟಾದ ರಹಸ್ಯವಾದ ವಿಷಯವನ್ನು ಯಾರಿಗೂ ಕೇಳದಂತೆ ನಾವು ಮಾತ್ರ ಮಾತಾಡಿಕೊಳ್ಳಿಕ್ಕುಂಟು. ಅದರಿಂದ ಚೋರ ಚಂಡಾಲರ ಅಥವಾ ವ್ಯಾಘ್ರ ಮೃಗಗಳ ಭಯಗಳೆಲ್ಲ ನಾವು ಕರ್ಮ ಮಾಡುವುದರಲ್ಲಿ ಹೇಳಿಕೊಂಡು ಬಂದಾಗೆ ಮಾತ್ರ. ಧರ್ಮ ಕ್ಷರತಿ ಕೀರ್ತನ ಅಂತ ಹೇಳಲಿಕ್ಕಿಲ್ಲ, ಅದು ಪ್ರಯೋಜನವೇ ಇಲ್ಲ. ನಾವು ಮಾಡುವ ಕರ್ಮದಲ್ಲಿ ಕಳ್ಳೂರು ಕಾಕರದ್ದು ಗಲಾಟೆ ಇರ್ತದೋ, ಹುಲಿ ಮತ್ತು ತೋಳುಗಳ ಆಕ್ರಮಣ ಮಾಡ್ತವೋ, ಇದೆಂತ ನೋಡಿಕೊಳ್ಳುವುದು? ಅದಕ್ಕೆ ರಾಮಾನುಜರು ಮತ್ತೆ ಬಂದವರು ಹೇಳ್ತಾರೆ, ಅದು ಭಯ ಅಲ್ಲ ರೀ, ಶಾಸ್ತ್ರ ಭಯ ಅಂತ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮಾಡದೇ ಇದ್ದರೆ ಏನಾಗ್ತದೆ, ಅದು ಮಾಡಿದರೆ ಏನು ಅಭಯ ಸಿಗ್ತದೆ, ಅದು ನೋಡಿ ಅಂದು. ಫಲಾಫಲಗಳ ನಿರ್ಣಯ ಶಾಸ್ತ್ರದಲ್ಲಿ ಇರ್ತದೆ. ಭಯ, ಶಾಸ್ತ್ರ ನಮ್ಮನ್ನು ಭಯ ಹುಟ್ಟಿಸ್ತದೆ. ನೀನು ಮಾಡದಿದ್ದರೆ ನರಕಾದ್ಯನರ್ಥ ಆಗ್ತದೆ. ಶಾಸ್ತ್ರೀಯಂ ಕರ್ಮ ಕರ್ತವ್ಯಂ ಕಿಂ ಪುನರ್ಲೌಕಿಕಂಗುತಃ ಲೋಕಾರ್ಥಂ ಶಾಸ್ತ್ರ ಯಾತಿ ನಿರಯಂ ಅಂತ. ನೀನು ಒಂದೊಮ್ಮೆ ಶಾಸ್ತ್ರ ಕರ್ಮವನ್ನು ತೊರೆದು ಲೋಕಕ್ಕೋಸ್ಕರ ನೋಡಿ, ಜನರು ಊಟ ಮಾಡ್ತಾರೆ, ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ, ಅವ್ರಿಗೆ ಕೈಕಾಲು ಸುಖ ಇಲ್ಲಿಟ್ಟುಕೊಳ್ಳುವ ಬೇಕಾದರೆ. ಅದಕ್ಕೆ ನಾವು ಹಾಕಿ ಬಿಡುದಾ? ಮಂಚ ಇಟ್ಟು ಯಾರೋ ತಿಂದ ಮಂಚ ತಂದು ಮನೆಯಲ್ಲಿಟ್ಟುಕೊಂಡು ಅವರಿಗೆ ಮೇಲೆ ಕೂತ್ಕೊಂಡು ಊಟ ಮಾಡಲಿಂತ ಹಾಕಿಬಿಟ್ರೆ ನಿಮ್ಮ ಅನ್ನದಾನದ ಪುಣ್ಯ 0 ಆಗ್ತದೆ. ಯಾರೋ ತಿಂದದ್ದು ಟೇಬಲ್ ಇಲ್ಲಿ ಹಾಕಿದ್ದರಿಂದ, ಹೋಟೆಲ್ ಸಂಸ್ಕಾರ ಮಾಡಿದ್ದರಿಂದ ಪಾಪ ಬರ್ತದೆ. ನಾನು ಹೇಳಿದ್ದಲ್ಲ, ಲೋಕಾರ್ಥಂ ಶಾಸ್ತ್ರ ಯಾತಿ ನಿರಯಂ ಅಂತ ಹೇಳಿದ್ದು. ಇದು ಪ್ರಮಾಣ, ಇದು ಪುರಾಣಗಳ ವಾಕ್ಯ. ಇದು ಕೃಷ್ಣ ಹೇಳುದು, ತಸ್ಮಾ ಶಾಸ್ತ್ರ ಪ್ರಮಾಣಂತೆ. ನಿಮಗೆ ಅನ್ನದಾನದ ಫಲ ಬರಬೇಕಾ? ಹಾಗೆ ಮಾಡಿ. ನೀವು ಫಲ ಕೇಳೋದಿಲ್ಲ ಆದರೆ ಹೇಗೂ ಮಾಡಿ. ಊಟ ಆಗದಿದ್ರೂ ನಡೀತದೆ, ಮಾಡಿದ್ಯಾಕೆ? ಮತ್ತೆ ದುಡ್ಡುಂಟಾ? ಬಡವರಿದ್ದಾರೆ, ತಿನ್ನಲಿಕ್ಕಿಲ್ಲ, ಒಂದು ತುತ್ತೂಟ ಇಲ್ಲದಿವರಿದ್ದಾರೆ, ಅಲ್ಲಿ ಹಾಕಿ. ಸತ್ಯ ಹೇಳುತ್ತೇನೆ, ಎಷ್ಟೋ ಜನ ಇದ್ದಾರೆ ತಂದೆ ತಾಯಿಗಳ ಸೇವೆ ಮಾಡದೆ ಎಲ್ಲಿಯೋ ಒಂದು ಆಶ್ರಮದಲ್ಲಿ ಎಸೆದು ಬಂದವರಿದ್ದಾರೆ, ಅವರಿಗೆ ಕೊಡಿ.
ನಿಮ್ಮ ಲೆಕ್ಕದಲ್ಲಿ ಚೆನ್ನಾಗಿ ತಿಂಗಳುಗಟ್ಟಲೆ ಊಟ ಮಾಡ್ತಾರೆ. ನೀವು ಎಷ್ಟು ಜನರಿಗೆ ಊಟ ಹಾಕಬೇಕು ಅಂತ ಇದ್ದೀರೋ ಅಷ್ಟು ಊಟದ ಲೆಕ್ಕವನ್ನು ಅವ್ರಿಗೆ ಕೊಟ್ಟು ಅಷ್ಟು ದಿನ ಊಟ ಮಾಡ್ತಾರೋ. ದಿನಕ್ಕೆ 2 ಊಟದಂತೆ ಒಬ್ಬೊಬ್ಬರು ಊಟ ಮಾಡಿದರೆ 10 ಜನರು 20 ಊಟ ಆಗುತ್ತೆ. ನೀವು 200 ಜನರಿಗೆ ಹಾಕಿದ್ರೆ 10 ದಿವಸ ದುಡ್ಡು ಕಟ್ಟಿ ಊಟ ಆಯಿತು, ಅನ್ನದಾನ ಆಯಿತು. ಅವರು ನೆಲದಲ್ಲಿ ಊಟ ಮಾಡ್ತಾರೆ, ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಾರೆ. ಎಷ್ಟು ಚೆನ್ನಾಗಿರ್ತದೆ ನೋಡಿ. ಯಾಕೆ ಮುದುಕರು ಅವ್ರು ಹತ್ತಲಿಕ್ಕೆ ಆಗೋದಿಲ್ಲ ಕುರ್ಚಿ ಮೇಲೆ, ಅಷ್ಟು ಹಣ್ಣು ಮುದುಕರು, ಪರಿತ್ಯಕ್ತರು ಸಮಾಜದಿಂದ. ಇದೇ ಬದುಕಿರತಕ್ಕಂಥ ತಂದೆ ಮಕ್ಕಳಿಂದ ಬೇಡವಾದವರು, ಹೆತ್ತ ಕರುಳಿಗೆ ಭಾರ ಆದವರು. ಆ ದೃಷ್ಟಿಯಿಂದ ಹೇಳಲಿಕ್ಕೆ ಹೋದರೆ ಏನು ಒಂದು ಇದು ಪುಣ್ಯ, ಏನು ಉಪಯೋಗ ಇಲ್ಲ. ಟೇಬಲ್ ಮೇಲೆ ಹಾಸಿದ, ತೆಗೆದ, ಮತ್ತೆ ಹಾಕಿದ, ತೆಗೆದ, ಅಯ್ಯೋ ಬಿಸಾಡಿದ, ಪ್ರಯೋಜನ ಇಲ್ಲ ಅಂದ. ಒಂದು ಚೂರು ಫಲ ಬರಲಿಲ್ಲ, ಬಿಸಾಡಿದ, ಪಾಪ ಬಂತು ಅಷ್ಟೇ. ಉಣ್ಣಲು ಹಾಕಿದ ತಟ್ಟೆಯಲ್ಲಿ ಹಾಳಾಯ್ತದು. ಅದರಿಂದ ಶಾಸ್ತ್ರೀಯಂ ಕರ್ಮಕರ್ತವ್ಯ ಹೇಳಿದ್ದು, ಅನ್ಯಥಾ ನಿರಯಂ ಯಾತಿಂದ. ಅದೇ ಭಯ ಅಂತಾನೆ, ಶಾಸ್ತ್ರದ ಭಯ. ವ್ಯಾಸರು ಹೇಳುತ್ತಾರೆ, ಯಮದಂಡ ಭಯಾದೇತೆ ಪಾಪ ಪಾಪನ್ನ ಕರುವತೆ ಅಂತ. ತಪ್ಪು ಕೆಲಸ ಯಾಕೆ ಆಗುವುದಿಲ್ಲ ಹೆಚ್ಚಾಗಿ ಅಂತ ಒಂದು ಪ್ರಶ್ನೆ. ಯಾಕೆ ಎಲ್ಲರೂ ಒಳ್ಳೆಯವರು ಅಂತೇನೂ ಇಲ್ಲ, ಗೊತ್ತುಂಟವರಿಗೆ. ಅಸುರಾಹ ಬಹಳಾಹ ಯಸ್ಮಾತ್ ಇರೋದ್ರಿಂದ, ಕೆಟ್ಟವರೇ ಹೆಚ್ಚು ಜನ ಇರೋದ್ರಿಂದ ಲೋಕದಲ್ಲಿ ಯಾಕೆ ಮಾರೇರೆ ಗಲಾಟೆ ಕಡಿಮೆ ಇರ್ತದೆ. ಗಲಾಟೆ ಕಡಿಮೆ ಇರುವುದು ವಿಶೇಷ, ಜನರು ಒಳ್ಳೆಯವರಾಗಿ ಅಲ್ಲ, ಮತ್ತೆ ಜನರಿಗೆ ಹೆದರಿಕೆ ಉಂಟು ಅಂದ್ರಷ್ಟೇ. ಯಮನ ಹೆದರಿಕೆ ಉಂಟು. ಅದು ಗರುಡ ಪುರಾಣ ಕನ್ನಡದಲ್ಲಿ ಹಾಕಿಬಿಟ್ಟಿದ್ದಾರೆ, ಓದಿ ಅರ್ಥ ಆಗಿದೆ. ಅದರಿಂದ ಕೆಲವರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಗಲಾಟೆಯಿಂದ. ಯಮದಂಡ ಭಯಾದೇತೆ ಪಾಪ ಪಾಪನ್ನ ಕುರುವತೆ. ಭಯ ಅಂದರೆ ಅದು ಶಾಸ್ತ್ರದ ಭಯ, ನರಕದ ಭಯ, ನಾಳಿನ ಭಯ. ಮೊನ್ನೊಮ್ಮೆ ಹೇಳಿದ್ದೆ ನಾನು, ಒಂದು ಸ್ಮೃತಿಕಾರ ಹೇಳಿತ್ತು, ಅನ್ಯಾಯೋಪಾರ್ಜಿತಂ ದ್ರವ್ಯಂ 10 ವರ್ಷಾಣಿ ತಿಷ್ಠತಿ. ಅನ್ಯಾಯದಿಂದ ಕೊಂಬ ದುಡ್ಡೋ ಸವಲತ್ತೋ ಸಂಪತ್ತೋ ಎಲ್ಲ 10 ವರ್ಷ ಇರ್ತದೆ. ಪ್ರಾಪ್ತಿ ಏಕಾದಶೇ ವರ್ಷೆ ಸಮೂಲಂ ನಾಶೇಷ. 11ನೇ ವರ್ಷ ಇದ್ದದ್ದನ್ನು ಕಳ್ಕೊಂಡು ಹೋಗ್ತದೆ. ಅದಕ್ಕೆ ಸುಲಭ ಉಪಾಯ ಎಂಥದೂ ಇಲ್ಲ. ಒಂದು ರೋಗ ಬಂದು ಬೀಳ್ತದೆ ಮನೆಗೋ ಮನೆಯವರಿಗೋ, ಅಲ್ಲಿಂದ ಶುರುವಾಯಿತು ದುಡ್ಡು ಖಾಲಿ ಆಗಲಿಕ್ಕೆ. ಆಪರೇಷನ್ ಮಾಡಲಿಕ್ಕೆ ಲಕ್ಷ ಬೇಕಂತೆ, ಇಲ್ಲಿ ನಡೆಯುವುದಿಲ್ಲ, ಬೆಂಗಳೂರಿಗೆ ಹೋಗಬೇಕಂತೆ, ಇನ್ನು ಫಾರಿನಿಂದ ಧರಿಸಬೇಕಂತೆ. ಆದರೆ ಅದೆಲ್ಲ ಪರವಾಗಿಲ್ಲ, ದುಡ್ಡು ಖರ್ಚಾಗ್ತದೆ. ಆದರೆ ಸಂಕಟ ಯಾರಿಗೆ ಬೇಕಾಗ್ತದೆ? ಅದು ಇದ್ದಾನೆ ಆಸಾಮಿ, ಮಲಗಿ ಪಡಿತಾನೆ. ಇಲ್ಲ, ಓಡಾಡಿಕೊಂಡವರಿಗೆಲ್ಲ ಸಂಕಟ. ಮಲಗಿದವನು ಆರಾಮ ಮಲಗಿರ್ತಾನೆ ಅಲ್ಲಿ ಮಂಚದ ಮೇಲೆ, ಅವನಿಗೆ ಬಾಯಿಗೆ ಬಂದು ಬೀಳ್ತದೆ. ನಾವಲ್ಲದಿದ್ದು ನರಸಮ್ಮಗಳು ಹಾಕ್ತಾವೆ 3 ಹೊತ್ತು. ಆದರೆ ಓಡಾಡುವವರು ಯಾರು ಹಾಕ್ತಾರೆ? ಓಡಾಡುವವರು ಕಾಲಗಂಟಿಗೆ ಎಣ್ಣೆ ಯಾರು ಹಚ್ಚುತ್ತಾರೆ? ತಲೆಬಿಸಿಯನ್ನು ಯಾರು ಕಮ್ಮಿ ಮಾಡ್ತಾರೆ? ಯೋಚನೆ ಮಾಡಿಕೊಳ್ಳಿ. ಮಲಗಿದವನು ಸಂಕಟ ಇರಲಿ ಇಲ್ಲದಿರಲಿ ವೆಂಕಟರಮಣ ಹೇಳಿಕೊಂಡು ಬಿದ್ದುಕೊಳ್ಳುತ್ತಾನೆ. ಉಳಿದವರು ಕಟಕಟ ಮಾಡಬೇಕು ಪ್ರತಿ ಸರ್ತಿ. ಒಂದು ರೋಗಿ ಅಸಾಮಿ ಬಿದ್ದುಕೊಂಡ್ರೆ 10 ಜನರಿಗೆ ಓಡಾಟ ಆಗುತ್ತೆ, ಅನ್ಯಾಯ ಆಗುತ್ತೆ. ವ್ಯರ್ಥ. ನ ದೇವಾಯ ನ ಧರ್ಮಾಯ. ಖರ್ಚು ಮಾಡಿದ್ದು ಯಾರಿಗೂ ಅಲ್ಲ. ಇದು ತಿಂದು ಹಾಕಿದ್ದರ ಫಲ. ಜನ ಇವತ್ತು ತಿಂದು ಖುಷಿ ಪಡ್ತಾರೆ, ನಾಳೆ ವಾಂತಿ ಮಾಡ್ತಾರೆ. ಅನ್ನ ಒಳಗೋಗುವುದಿಲ್ಲ. ಇನ್ನೊಬ್ಬರದ್ದು ನೆತ್ತರು ಕೊಡಬೇಕಾಗತ್ತೆ, ಕಮ್ಮಿ ಅಲ್ಲ, ಇನ್ನೊಬ್ಬರದ್ದು ಯಾರ್ಯಾರದ್ದು. ಬದುಕು ಬಹಳ ದುರ್ಭರ ಆಗತ್ತೆ. ಅದನ್ನೇ ಹೇಳಿದವ ವಾಸ್ತವವಾಗಿ. ಅದರಿಂದ ಭಯ ಅಂದರೆ ಏನು ಕೇಳಿದರೆ ನಮಗಿವತ್ತು ಅರ್ಥ ಆಗೋದಿಲ್ಲ. ನಿರ್ಭಯ ವ್ಯವಹಾರ ಮಾಡ್ತೇವೆ. ಯಾರ ದೇವರು ಎಲ್ಲಿದ್ದಾರ? ಗೀತೆಯ ಎಂಥದ್ದು ಯಾರು ಹೇಳೋದು? ನಾಳೆ ಅದರ ಗುಟ್ಟು ಗೊತ್ತಾಗತ್ತೆ ಅಂತ ನಾವು ಶಾಸ್ತ್ರಕ್ಕೆ ಇಡೀ ಜಗತ್ತು ಭಗವಂತನ ಅಂಕೆಯಲ್ಲಿ ನಿಲ್ತದೆ. ವಿಷಾಸ್ಮಾದ್ ವಾತಪ್ಪವತೆ. ನೋಡಿ ಸಾಕ್ಷಿಗಳು, ಉಸಿರಾಟವೇ ನಮ್ಮದು ಸಾಕ್ಷಿ. ನಮ್ಮ ಅನ್ಯಾಯಗಳಿಗೆ, ನಮ್ಮ ಸುಳ್ಳುಗಳಿಗೆ, ನಮ್ಮ ವಂಚನೆಗಳಿಗೆ. ಇನ್ಯಾರೂ ಸಾಕ್ಷಿ ಹೇಳಬೇಕಾಗಿಲ್ಲ. ಮೂಗು ಹೇಳ್ತದೆ, ಕಣ್ಣು ಬಾಯಿ ಅಲ್ಲ, ಮೂಗು ಹೇಳುತ್ತದೆ ಏನಾಗಿದೆ ಅಂತ. ಇನ್ನೇನು ಹೇಳುವ? ಇಡೀ ಜಗತ್ತು ನಿಂತದ್ದೇ, ಗಾಳಿ ಸಂಚಾರ ಮಾಡಿದ್ದೆ ದೇವರ ಹೆದರಿಕೆಯಲ್ಲಿ. ವಿಶೋದೇತಿ ಸೂರ್ಯ ವಿಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ ಧಾವತಿ ಪಂಚಮಃ. ಇಡೀ ಜಗತ್ತು ಭಗವಂತನ ವಿಶೇಷವಾದಂತಹ ಭಯದಿಂದ, ಅವನ ಮೇಲಿನ ಪ್ರೀತಿ ವಿಶೇಷದಿಂದ ಕೆಲಸ ಮಾಡ್ತಾ ಇದೆ. ಅಂದ ನೀನು ಬುದ್ಧಿಯಲ್ಲಿ ಭಯ ಅಭಯ, ಯಾವುದು ನಡೆಸಿದಾಗ ಕ್ಷೇಮ ಆಗತ್ತೆ, ಯಾವುದು ನಡೆಸಿದರೆ ಜಗತ್ತು ಮತ್ತೆ ನನಗೆ ಎದುರಾಗತ್ತೆ. ಅದರಿಂದ ಅಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ನರ ಸದ್ಯೋ ವಿಮುಚ್ಯೇತ ಯದ್ಭಿಬೇತಿ ಸ್ವಯಂ ಭಯಂ ಅಂದ್ರು. ಭಯ ಅಂದರೆ ಸಂಸಾರವೇ ಭಯ, ಅಭಯ ಅಂದರೆ ಮೋಕ್ಷ. ಅಭಯ ಅಂದರೆ ಮೋಕ್ಷ ಆದರೆ ಭಯ ಅಂದರೆ ಸಂಸಾರ ಹೌದೇ ಅಷ್ಟೇ. ಯಾವುದು ಒಂದೊಂದು ಸತ್ಯ ಆಗಿದ್ದಾಗ ಇನ್ನೊಂದು ಗೊತ್ತಾಗಿ ಬಿಡುತ್ತೆ. ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ ಯಮ ಹೇಳ್ತಾನೆ. ನಿನಗ ಹೇಳ್ತೇನಯ್ಯ, ಮೋಕ್ಷದ ದಾರಿ ಅಲ್ವಾ, ತೋರಿಸ್ತೇನೆ. ಅಭಯಂ ತಿತೀರ್ಷತಾಂ ಪಾರಂ. ದಾಟಿದವರ ನಿರ್ಭಯವಾದ ತಾಣ ಯಾವುದು ಕೇಳಿದರೆ ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ನೋಧಾಯಿ ಮೂರ್ಧಸು. ಭಗವಂತನ 3 ತಾಣ ಯಾವುದು ಅಂದರೆ ಅಮೃತ, ಕ್ಷೇಮ, ಅಭಯ. ಶತದ್ವೀಪ, ಅನಂತಾಸನ, ವೈಕುಂಠ. ಅದನ್ನು ಅಭಯ ಅಂದರೆ ಮೋಕ್ಷ. ಹೌದಾದರೆ ಭಯ ಅಂದರೆ ಸಂಸಾರ. ಅದನ್ನು ಭಯಾಭಯೇ ಅಂದರು. ಅಲ್ಲಿ ಮತ್ತೆ ಉಂಟಲ್ಲ ಕೆಳಗೆ, ನೀವು ಹೇಳಲಿಲ್ಲಲ್ಲ 6ಕ್ಕೆ 6 ಆದರೆ ಮತ್ತೆ 2ಕ್ಕೆ ಏನು ಹೇಳ್ತೀರಿ? ಬಂಧಂ ಮೋಕ್ಷಂಚ ಯೋ ವೇತ್ತಿ ಉಂಟಲ್ಲ.
ಬಂಧ ಅಂದರೆ ಏನು? ಬಂಧ ಅಂದರೆ ಬಂಧನ, ಮೋಕ್ಷ ಅಂದರೆ ಮೋಕ್ಷಣ. ಕರ್ಮ ಮಾಡಿದರೆ ನಿಮಗೆ ಯಾವುದು ಅದು ಸಿಕ್ಕಿ ಹಾಕುತ್ತೋ ಅದು ಬಂಧನ, ಸಿಕ್ಕಿಬಿಡುತ್ತೆ. ಮೋಕ್ಷಣ ಅಂದರೆ ಮಾಡಿದ್ದರಿಂದ ಬಿಡುಗಡೆ ಆದ್ರದ್ದು ಮೋಕ್ಷಣ. ಬಂಧ ಮೋಕ್ಷ ಎನ್ನುವುದಕ್ಕೆ ಬಂಧ ಮೋಕ್ಷ ಅಂತಲೂ ಅರ್ಥ ಆಗುತ್ತೆ. ಭಯಾಭಯ ಎನ್ನುವುದಕ್ಕೆ ಹೆದರಿಕೆ, ನಿರ್ಭಯವಾದ ಸ್ಥಿತಿ, ಇಲ್ಲಿಯ ಬದುಕಿನಲ್ಲಿ ಒಳ್ಳೆಯ ರೀತಿಯ ಕ್ಷೇಮ ಅಂತಲೂ ಅರ್ಥ ಆಗುತ್ತೆ. ಇಲ್ಲ ಅಲ್ಲ, ಅಲ್ಲಿವರೆಗೆ ಹೋಗಬೇಕಾಗಿಲ್ಲ, ತಾಣದವರೆಗೆ. ಆದರೂ ಮತ್ತೊಮ್ಮೆ ಬಂಧ ಮೋಕ್ಷ ತಾಣವನ್ನು ಹೇಳುವುದಿಲ್ಲ. ಆದರೂ ಕರ್ಮದ ಪ್ರಪಂಚ ಹೇಳ್ತದೆ. ನಾವು ಮಾಡಿದ್ದರಿಂದ ಸಿಕ್ಕಿಬಿದ್ದೇವೆ, ಆದರೆ ಅದನ್ನು ಬುದ್ಧಿ ಯೋಚನೆ ಮಾಡಬೇಕು. ಬಂಧ ಆಗಬಾರ್ದು. ಬಂಧ ಅಂದರೆ ನಂಟು ಅಂತ ಅರ್ಥ. ಬಂಧನ ನಂಟಿನ ಗಂಟು, ಕಾಲಿನ ನಂಟು ಬಂಧ, ನಕಾರ ಸೇರಿದರೆ ಗಂಟು ಬಿತ್ತು ಅಂತ ಅರ್ಥ, ಮುಗೀತು. ಅದರಿಂದ ಬಂಧನ ಅಂದರೆ ಉರುಳೆ, ಇನ್ನು ತೆಗಿಲಿಕ್ಕಿಲ್ಲ. ಬಂಧ ಅಂದರೆ ಅದು ಅಂಟಿಸಿಕೊಂಡಿದೆ, ಸ್ವಲ್ಪ ಗಟ್ಟಿಯಾಗಿ ಕೊಸರಿಕೊಂಡ್ರೆ ಹೋಗ್ಬೋದು. ಲೇಪ ಇಲ್ಲದಂತೆ ಬುದ್ಧಿ ಕರ್ಮದಲ್ಲಿ ಯೋಚನೆ ಮಾಡಿಕೊಂಡು ನಿರ್ಲಿಪ್ತವಾಗಿರುವಂತೆ ಮಾಡಲಿಕ್ಕೆ. ನೀವೊಂದೊಮ್ಮೆ ಇಳಿದ ನಂತರ ಕೆಸರು ಮೆತ್ತಿಕೊಳ್ಳುವುದಾದರೆ ಇಳಿಯದೇ ಇರೋದು ವಾಸಿ. ಇಳಿದಾಯಿತು ಅಂದರೆ ಕೊಸರಾಡ್ಲಿಕ್ಕಂತೂ ಹೋಗಬೇಡಿ. ಕೊಸರಾಡಿದರೆ ಮತ್ತೆ ಅಡಿಗೆ ಹೋಗುವುದು ಖಾತ್ರಿ. ಇಷ್ಟು, ಇದು ವಿಶೇಷ. ಕೆಸರಿನಲ್ಲಿ ಬಿದ್ದ ನಂತರ ನಲುಗಲಿಕ್ಕಿಲ್ಲ. ಇನ್ನು ಜೋರಾಗಿ ಬರ್ತೇನೆ ಅಂತ ಹಠ ಮಾಡಿದರೆ ಅಡಿಗೆ ಹೋಗುವುದು ಹೆಚ್ಚೆ. ಇದು ಉಪದ್ರ ಅಂದ್ರೆ. ಅದರಿಂದ ಬಂಧನಂಚ ಮೋಕ್ಷಂಚ, ಬಂಧಂಚ ಮೋಕ್ಷಂಚ. ಮೋಕ್ಷ ಅಂದರೆ ಬಿಡುಗಡೆ. ಯಾವ ನೆಲೆಯಲ್ಲಿ ನಿಂತಾಗ ನಿರ್ಲಿಪ್ತನಾಗಿರಲಿಕ್ಕೆ ಬರ್ತದೆ. ಹಚ್ಚಿಕೊಳ್ಳದೆ ಅದನ್ನು ಬಿಚ್ಚಿಕೊಳ್ಳುವ ಕತೆ ಹೇಗೆ, ಗಂಟು ಹಾಕದಂತೆ ಅದನ್ನು ಬಿಡಿಸುವ ನಮೂನೆ ಏನು ತಿಳ್ಕೊಳ್ಬೇಕಂದ. ಅಂದ ಕರ್ಮ ಸಂಕಲ್ಪಗಳಲ್ಲಿ ಉದ್ದನೇ ಇದ್ದರೆ, ಇಲ್ಲದೇ ಇದ್ದರೆ, ನಡುವೆ ಉದ್ದ ಆಗಿದರೆ, ಕೊನೆ ಬೇಗನೆ ಮುಗಿದರೆ ಅದು ಬಹಳ ಸುಲಭವಾದದ್ದು ಅರ್ಥ. ಅಲ್ಲಿ ಗಂಟು ಹೆಚ್ಚಿಲ್ಲ. ನಮ್ಮದು ಸಂಕಲ್ಪವೇ ಒಂದು ದಿನ, ಅದಕ್ಕೆ ಬೇಕಾದ ತಯಾರಿಯೇ ಒಂದು ತಿಂಗಳು, ಅದಕ್ಕೆ ಬೇಕಾಗಿರತಕ್ಕ ಪೋಸ್ಟರು 6 ತಿಂಗಳಲ್ಲಿ ಇರ್ತದೆ. ಕಳೆದ ವರ್ಷವೇ ನಾವು ಅದನ್ನು ತಿಳಿಸಿರ್ತೇವೆ ಸಂಪಾದನೆ ಮಾಡಲಿಕ್ಕೆ ಬೇಕಾದಾಗೆ. ಅಲ್ಲಿಯ ಸಮಿತಿ, ಇಲ್ಲಿಯ ಸಂಘ ಎಲ್ಲ ಹೇಳಿಕೊಂಡು. ಇದರಿಂದಾಗಿ ಸಿಕ್ಕಿ ಬೀಳುವುದು ಜಾಸ್ತಿ. ಯಾಕಂದರೆ ಅಷ್ಟು ಜನರದ್ದು ಅನ್ಯಾಯಗಳೆಲ್ಲ ಒಟ್ಟಾಗ್ತವೆ ಅಲ್ಲಿ ಒಟ್ಟಿಗೆ. ಆದ್ದರಿಂದ ಸಂಕಲ್ಪ ದಿಢೀರಿರಬೇಕಂತೆ. ನಾಳೆ ಮಾಡುವುದಿದ್ದರೆ ಇವತ್ತು ರಾತ್ರಿ ಸಂಕಲ್ಪ ಮಾಡಿದರೆ ಸಾಕು. ಬೆಳಿಗ್ಗೆ ಮಾಡಿದರೆ ಸಂತೋಷವೇ, ಈಗ ಮಾಡುವ ಅಂದರೆ ಸಂತೋಷವೇ. ಇನ್ನು ಜಾಸ್ತಿ ಅಂದರೆ ಬೆಳಿಗ್ಗೆ ಏಳುವಾಗಲೇ ಆ ಸಂಕಲ್ಪ ಇರಬೇಕಾದ್ರೆ ಒಳ್ಳೆಯ ಕೆಲಸ ಆದರೆ ರಾತ್ರಿ ಮಾಡೋದು ಒಳ್ಳೆಯದು. ಆದರೆ ನಾವು ಒಂದು ದಿನದ ಮೊದಲು ಮಾಡಿದರೆ ಅದಕ್ಕೆ ಬೇಕಾಗಿರತಕ್ಕ ಅನ್ಯಾಯಗಳು ಸೂಕ್ಷ್ಮ ಆಗುವುದು ಹೇಗೆ, ಅದನ್ನು ಹಿಡಿಸಿಕೊಳ್ಳುವುದು ಎಲ್ಲಿ, ಟೊಪ್ಪಿ ಆಗುವುದು ಹೇಗೆ ಎಲ್ಲ ಪ್ಲ್ಯಾನ್ ಮಾಡುತ್ತೇವೆ. ಅದು ಬಂಧನಕ್ಕೆ ಕಾರಣ ಆಗುತ್ತೆ. ನಿಧಾನಕ್ಕೆ ಯಾರನ್ನು ಕರಿಬೇಕು, ಬಿಡ್ಲಿಕ್ಕೆ ಉಪಾಯ ಇಲ್ಲ ಆಗುತ್ತೆ. ಅವ್ರು ಬಂದ ತಕ್ಷಣ ಕರ್ಮ ಹಾಳಾಗುತ್ತೆ ಕೊನೆಗೆ. ಹೀಗೆಲ್ಲ ಆಗುವುದುಂಟು. ಆನಂತರ ನಡೆಸುವಾಗ ಉದ್ದನೇ ಇರಬೇಕು, ಚೆನ್ನಾಗಿರಬೇಕು, ಗಡಿಬಿಡಿ ಇಲ್ಲದೆ ಮಾಡಬೇಕು. ನಮ್ಮದು ಸಂಕಲ್ಪ ಉದ್ದ ಇರ್ತದೆ, ಕರ್ಮ ಸಣ್ಣದಾಗ್ತದೆ. ಕೃಷ್ಣಾರ್ಪಣದಲ್ಲಿ ಮತ್ತೆ ಎಲ್ಲರನ್ನು ಕರೀಲಿಕ್ಕೊಂಡು ಅದು ಮುಗಿಯುವುದೇ ಇಲ್ಲ. ಅಂದರೆ ಯಾವುದೇ ಸಂಘಗಳು ಬರ್ಕಸ್ಸಾಗೋದು ಕಡೆಗೆ ನಾನು ಹೇಳೋದುಂಟು. ಪರ್ಯಾಯ ಸಮಿತಿ, ಸ್ವಾಗತ ಸಮಿತಿ, ಅದು ಆಗಲಿಕ್ಕೆ ವರ್ಷದ ಮೊದಲಾಗ್ತದೆ. ಹೋಗೋದು ಮಾತ್ರ 6 ವರ್ಷದ ನಂತರ ಕೆಲವೊಮ್ಮೆ ಹೋಗೋದಿಲ್ಲ. ಅಥವಾ ಇನ್ನೊಂದು ಪರ್ಯಾಯಕ್ಕೇನೋ ಶುರುವಾಗಲಿಕ್ಕೂ ಸಾಕು 16 ವರ್ಷದ. ಅದೆಲ್ಲ ಇರುತ್ತೆ ಗಮ್ಮತ್ತು. ಲೆಕ್ಕಾಚಾರ ಮುಗಿಯುವುದಿಲ್ಲ. ಎಲ್ಲಿ ಉಳಿಸುವುದು, ಎಲ್ಲಿ ಉಳಿಸುವುದು, ಅದೇ ಯೋಚನೆಗಳಿರ್ತವೆ. ಹೇಗೆ ಮಾಡೋದು, ಸರಿತೂಗಿಸುವುದು ಅಂತ. ಇದೆಲ್ಲ ಕರ್ಮತಂತ್ರದ ವ್ಯಾಖ್ಯೆಗಳು. ಆದ್ದರಿಂದ ಬಂಧಂಚ ಮೋಕ್ಷಂಚ, ಬಂಧಂ ಮೋಕ್ಷಂಚ ಯಾವೇತ್ತಿ ಸಾ ಬುದ್ಧಿ ಪಾರ್ಥ. ಪಾರ್ಥ ಅಂತ ಕರೀತಾನೆ ಅರ್ಜುನನನ್ನು. ಯಾಕೆಂದರೆ ಪೃಥ್ವಿಯಲ್ಲಿರತಕ್ಕ ಬುದ್ಧಿ ಅದು ಒಪ್ಪಿಕೊಳ್ಬೇಕಂತೆ. ನಿನ್ನಮ್ಮ ಒಳ್ಳೆ ಯೋಚನೆ ಮಾಡೋಳು. ಅವಳಿಗೆ ಯಾವುದು ಪ್ರವೃತ್ತಿ, ಯಾವುದು ನಿವೃತ್ತಿ, ಯಾವುದು ಬಂಧ, ಯಾವುದು ಮೋಕ್ಷ, ಯಾವುದು ಕಾರ್ಯ, ಯಾವುದು ಅಕಾರ್ಯ, ಯಾವುದು ಭಯ, ಯಾವುದು ಅಭಯ ಎಲ್ಲ ಗೊತ್ತಿದೆ ಅಂತ. ಒಂದು ಅವಳದ್ದು ಒಂದು ಸಂಗತಿ ಮಾತ್ರ ಹೇಳಿಬಿಡುತ್ತೇನೆ. ಮತ್ತೆ ಸಾಕು. ವಾರಣಾವತದ ಆ ಸುರಂಗದ ಒಳಗೆ ಭೀಮಸೇನ ಹೋಗಿಬಿಟ್ರೆ ಅದನ್ನು ನಾನು ಹೆಚ್ಚಾಗಿ ಹೇಳ್ತಾ ಇರ್ತೇನೆ. ನನಗೆ ಯಾವತ್ತು ಕಾಣುವ ಚಿತ್ರ ಅದು. ಅದಾದ ನಂತರದ್ದು ಮುಂದೆ ಹೇಳ್ತೇನೆ. ಇವತ್ತು ಅಷ್ಟು ಹೇಳಿಕೊಂಡೇ ಹೇಳ್ತೇನೆ. ಹೋಗುವಾಗ ಹೇಗಿತ್ತು ಕೇಳಿದರೆ ನೋಡಿ, ಯಾವತ್ತು ಬೆಂಕಿ ಕೊಡ್ತಾನೆ ಗೊತ್ತಿಲ್ಲ, ಯಾರು ಕೊಡ್ತಾರೆ ಎನ್ನುವುದು ಮಾತ್ರ ಗೊತ್ತಿತ್ತು ಅಷ್ಟು. ಪುರೋಚನ ಕೊಡಬೇಕು ಅಂತ ಕಾದಿದ್ದಾನೆ. ಭೀಮಸೇನ ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ. 6 ತಿಂಗಳಲ್ಲಿ ಪುರೋಚನ ಮೈರೇಯ ಕುಡಿದು ಮಲಗಿದ್ದಾನೆ, ಮರೆತಿದ್ದಾನೆ ಮೈರೇಯದಿಂದ. ಅವನ ತಂಗಿ ಬಂದಿದ್ದಾಳೆ, ಮೊದಲೂ ಬಂದಿದ್ದಾಳೆ. ಅವಳ ತಂಗಿ ವಿಷ ಕೊಟ್ಟು ಅಡುಗೆಯಲ್ಲಿ ಕುಂತಿಗೆ ಸಹಾಯ ಮಾಡಲಿಕ್ಕೆ ನಿಂತು ಅಡುಗೆಯಲ್ಲಿ ವಿಷ ಹಾಕಿ ಕೊಲ್ಲುವುದು ಅಂತ. ಅದು ಭೀಮನಿಗೆ ಗೊತ್ತಾದರೆ ಅವನು ನಾಲಿಗೆಯಲ್ಲಿ ನೆಕ್ಕೆಲ್ಲ ಖಾಲಿ ಮಾಡಿಬಿಡ್ತಿದ್ದ. ಅದು ಬಹುಮಾನ ಸೂಕ್ತದ ಅರ್ಥ ಅದು. ಸರ್ವಂ ಸಪೂತಮಶ್ನಾತಿ ಸ್ವದಿತಮ್ಮ ತರಿಶ್ವನ ಅಂತ ಪ್ರಾಣದೇವರು ನಾಲಿಗೆ ಹಾಕಿ ತಿಂದದ್ದನ್ನು ನಾವು ತಿನ್ನಬೇಕಂತೆ. ಯಾಕೆಂದರೆ ವಿಷಹರ ಅವ. ಮೊದಲು ವಿಷ ಕುಡಿದದ್ದು ಅವನೇ. ವಾಯುವೆ, ಗಾಳಿಯೇ. ಗಾಳಿಯಲ್ಲಿ ಗಾಲಿಸಿದರೆ ಮಾತ್ರ ವಸ್ತು ಶುದ್ಧ ಆಗುವ ವ್ಯವಸ್ಥೆ, ಅದರಲ್ಲಿ ಇರತಕ್ಕ ವಿಷ ಹೋಗುವ ಕ್ರಮ.
ಹಾಗಾಗಿ ಆಗಲಿಲ್ಲ. ಅವಳು 5 ಮಕ್ಕಳೊಟ್ಟಿಗೆ ಬಂದಿದ್ದಾಳೆ, ಅಲ್ಲೇ ಠಿಕಾಣಿ ಹೊಡಿದ್ದಾಳೆ. ಹೇಗಾದರೂ ಮಾಡಿ ಇವರನ್ನು ಮುಗಿಸುವುದು ಅಂತ. ಇವನಿಗೆ ಭೀಮನಿಗೆ ಖುಷಿಯಾಯಿತು. ಲೆಕ್ಕಕ್ಕೆ 5 ಸಿಕ್ಕಿತು. ಹಿಂದಿನ ದಿನವೇ ಹೇಳಿದ್ದ ಧರ್ಮರಾಜ, ಅಯ್ಯ ಮಾರಾಯ, ಒಂದು 5 ಪ್ರಾಣಿ, ಇವರು ಬೇಟೆಗೆ ಹೋಗ್ತಾರೆ ಹಗಲಿಗೆ, 5 ಪ್ರಾಣಿಗಳನ್ನು ಎಳೆದು ತರುವ, ಇಲ್ಲಿ ಹಾಕುವ, ಬೆಂಕಿ ಹಾಕಿ ಹೋಗುವ, ನಾವು ಸತ್ತೇವು ಅಂತ ಹೇಳುವ ಅಂತ. ಅದಕ್ಕೆ ಇದು ಧರ್ಮರಾಜ ಹೇಳಿದ್ದಷ್ಟೇ ಭೀಮನಿಗೆ ಅನುಕೂಲ ಆಯಿತು. ಇಲ್ಲಿ ಬಂದಿದ್ದಾನೆ, ಹೇಗೂ ಕುಂತಿ ಲೆಕ್ಕದಲ್ಲಿ ತಂಗಿದ್ದಾಳೆ ಪುರೋಚನದ್ದು, ವಿಷ ಹಾಕಲಿಕ್ಕೆ ಬಂದವಳು, ಅವಳೊಟ್ಟೆ 5 ಮಕ್ಕಳಿದ್ದಾರೆ. ಪುರೋಚನನು ಹೇಗಿದ್ದಾನೆ ಹೇಳಿ ಬೆಂಕಿ ಹಾಕಿದ. ಇವುಗಳು ನಿದ್ದೆ ಮಾಡಿದ್ದಾರೆ, ಇವರನ್ನೆಲ್ಲ ಬಿಲದೊಳಗೆ ಎಸೆದ, ಬೆಂಕಿ ಹಾಕಿದ, ಮತ್ತೆ ಹೊತ್ಕೊಂಡು ಹೋದ. ಸ್ಕಂದಮಾರೋಪ್ಯ ಜನನೀಂ ಯಮೌ ಅಂಕೇನ ವೀರ್ಯವಾನ್ ಪಾರ್ಥೋ ಗೃಹೀತ್ವಾ ಪಾಣಿಭ್ಯಾಂ ವಾತರಂಭಾವೃಕೋದರಹ ಅಂತ ಕುತ್ತಿಗೆಯಲ್ಲಿ ಅಮ್ಮನನ್ನು ಕೊಳ್ಳಿರಿಸಿದ್ದಾನೆ. ಗಟ್ಟಿ ಹಿಡ್ಕೊ ಮಂಡೆಯನ್ನು ಹೇಳಿದ್ದಾಳೆ, ಅವಳು ಗಟ್ಟಿ ಹಿಡ್ಕೊಂಡಿದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ. ಮೂಟೆ ಕೂತಾಗಿ ಆಗಿದೆ ಒಂದು ಮುಡಿ. ಆ ನಂತರ ಇಬ್ಬರನ್ನು ಪಾರ್ಥೋ ಗೃಹೀತ್ವ ಪಾಣಿಭ್ಯಾಂ, 2 ಕೈಯಲ್ಲಿ ಧರ್ಮರಾಜನ ಅರ್ಜುನನ್ನು ಹಿಡ್ಕೊಂಡಿದ್ದಾನೆ. ಅವರು ಶೋಲ್ಡರಿಗೆ, ಭುಜಕ್ಕೆ ಹೊರಗಿ ಬಿಟ್ಟಿದ್ದಾರೆ. ಯಮೌ ಅಂಕೇನ, ನಕುಲ ಸಹೋದರರು ಇಲ್ಲಿ ಸಿಕ್ಕಿಸಿಕೊಂಡಿದ್ದಾನೆ, ನೀವು ಇಲ್ಲಿ ಗಟ್ಟಿ ಇಟ್ಕೊಳ್ಳಿ ಅಂತ. ಅವರು ಬಲಬದಿ ಎಡಬದಿಯಲ್ಲಿ ಪಾರ್ಶ್ವದಲ್ಲಿ ಗಟ್ಟಿಯಾಗಿ ಇವನು ಅಮುಕ್ ಇಟ್ಕೊಂಡಿದ್ದಾರೆ. ಅಗಲವಾದ ಮೈರಿ, ನನ್ನಾಗಲ್ಲ, ಕುರ್ಚಿ ಹರಿದು ಹೋಗ್ತದೆ ಅಷ್ಟು ಭೀಮ. ಎಲ್ಲಿ ಇಬ್ಬರು ಇಟ್ಕೊಳ್ಳೋದು ಎಲ್ಲಿ ಕೇಳಬೇಡಿ, ಅದು ಚೆನ್ನಾಗಿದೆ ಅವನದ್ದು ಪರ್ಸನಾಲಿಟಿ. ಹೀಗೆ ಓದದ್ದವ. ಹಾಗೆ ಸುರಂಗದಿಂದ ಹೊರಗೆ ಬಂದು ಗಂಗೆಯನ್ನು ದಾಟಿಕೊಂಡು ಅವರು ಅಂಬಿಕನ ಇಟ್ಟಿದ್ದಾರೆ ವಿದುರ. ಅದು ಆಚೆ ಬದಿಗೆ ಹೋಗಿ ಮತ್ತೆ ಹೊತ್ತುಕೊಂಡು ಓಡಿದ್ದಾನೆ. ಓಡಿದ್ದು ಎಷ್ಟು ಗಮ್ಮತ್ತು ಓಡಿದ್ರೆ ಅಂದರೆ, ಎದುರಲ್ಲಿ ಕೂತ ಮರವನ್ನು ಬೀಳಿಸಿಕೊಂಡು ಹೋಗಬೇಕು. ಹೇಗೆ? ಉರಸ ಪಾದಪಾನ್ ಭಂಜನ್, ಎದೆಯಲ್ಲಿ ಢೀ ಕೊಟ್ಟು ಮರವನ್ನು ಬೀಳಿಸುವುದು. ಪದ್ಭ್ಯಾಂ ಭೂಮಿ ಮಿದಾರೆ, ನೆಲ ಸೀಳಿಕೊಂಡು ಹೋಗಬೇಕು ಕಾಲು ಹಾಕಿದರೆ. ಎದುರು ಕಾಲು ಹಾಕಿದರೆ ಎಲ್ಲ ಬಿದ್ದುಕೊಂಡು ಹೋಗಬೇಕು, ಎದೆ ಹೊಡೆದ್ರೆ ಮರ ಬೀಳಬೇಕು. ಆ ರೀತಿಯಾಗಿ ಓಡಿದ್ದಾನೆ. ಎಷ್ಟು ಓಡಿದ ಗಮ್ಮತ್ತು ಕೇಳಿದರೆ ಮೂರ್ಛೆಯವ ಸಮಪದ್ಯತ ಅಂತ. ಇವರಿಗೆ ಉಸಿರು ಗಟ್ಟಿ ಹೋಯ್ತಂತೆ 4 ಜನರಿಗೆ, 5 ಜನರಿಗೆ ಉಸಿರು ಕಟ್ಟುವಷ್ಟು ಫಾಸ್ಟ್ ಭೀಮಸೇನನ ವೇಗ. ಕೊನೆಗೆ ಕುಂತಿ ಹೇಳ್ತಾಳೆ, ಅವನ ಜುಟ್ಟು ಹಿಡಿದು ಎಳೆದು, ನಿಲ್ಲು ಮಾರಾಯ ಅಂದ. ಯಾರಿಗೆ ಹೆದರುದು? ಯಾಕೆ ಹೆದರುದು? ಧರ್ಮರಾಜ ಕೈಯಲ್ಲಿ ಕೂತವ, ಹೋಗು ಹೋಗು ಹೇಳೋದು. ಇವ ನಿಲ್ಲೊಂದು, ಇವಳು ಜುಟ್ಟು ಹಿಡಿದು ನಿಲ್ಲು ಒಮ್ಮೆ ಅಂತ. ಅಣ್ಣನ ಮಾತು ಕೇಳೋದು, ಅಮ್ಮನ ಮಾತು ಕೇಳೋದು. ಅಣ್ಣನ ಮಾತು ಕೇಳಲೇಬೇಕು, ಯಾಕೆಂದರೆ ಜ್ಯೇಷ್ಠ ಭ್ರಾತ ಪಿತೃಸಮಃ, ಅವ ಅಪ್ಪನ ಹಾಗೆ. ಅಮ್ಮ ಮತ್ತು ಅಪ್ಪರಲ್ಲಿ ಯಾರು ದೊಡ್ಡವರು? ಮತ್ತು ಅಪ್ಪ ದೊಡ್ಡವ. ಮತ್ತೆ ಶುರುವಾಯಿತು. ಹೀಗೆ ಭೀಮಸೇನನಿಗೆ ಹೇಗೂ ದೇವರು ಹಾಗೆ ಮಾಡಿದ್ದಂತೆ, ನೀನು ಅಲ್ಲೇ ಕೂತ್ರೆ ಆಗಲೇ ಮುಗಿಸ್ತಿ, ಬೇಡ ತಮ್ಮನಾಗಿ ಇಲ್ಲಿ ಬಾ ಅಂತ ಬಂದಿದೆ. ಇದರ ಕತೆ ಬೇಕಲ್ಲ ನಮಗಿಲ್ಲ. ಆದರೆ ಕೊನೆಗೆ ಅಮ್ಮ ಹೇಳಿ, ಏನು ಭಯ ಇಲ್ಲ, ಯಾರ ಭಯ ನಮಗಿಲ್ಲ, ನನಗೆ ಗೊತ್ತು ನೀನು ಎಂಥವನೊಂದು ಹಿಡಿಂಬ ಬಗನನ್ನೇ ಮುಗಿಸಿ ಬಂದವನಿಗೆ ಏನು ಭಯ, ಗೊತ್ತು ಬಾ ಹೇಳಿಕೊಂಡವನನ್ನು ಇನ್ನು ಮುಗಿಸ್ಬೇಕು. ಅವಳು ಯೋಚನೆ ಮಾಡಿದ್ದಷ್ಟೇ ಹೇಳಿದ್ದು ನಾನು. ಬಂದು ನಿಲ್ಲಿಸಿ, ಅಂದರೆ ಶತಶೃಂಗದ ಕತೆ ಗೊತ್ತು ಅವಳಿಗೆ, ಬೆಟ್ಟವೇ ಒಡೆದೋದದ್ದು. ನಿಲ್ಲಿಸಿ ಎಂತ, ನನಗೆ ಬಾಯಾರಿಕೆ ಆಗಿದೆ ಅಂದು. ಅವಳು ಓಡಿದ್ದೀವ. ಇದು ಭಯಾಭಯೆ ಅಂತ. ನಿರ್ಭಯವಾದ ತಾಣ ನಮಗೆ ಗೊತ್ತಿದೆ, ಏನಾಗುವುದಿಲ್ಲ ಅಂತ ಅಮ್ಮ ಕೂಡಲೇ ತನ್ನ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುತ್ತಾಳೆ. ಎಲ್ಲಿ ಭಯ ಇದೆ, ಇವ ಇನ್ನೂ ಭಯ. ಧರ್ಮರಾಜ ಇನ್ನೂ ತತ್ತರಿಸ್ತಾ ಇದ್ದಾನೆ, ಅಡಗ್ತಾ ಇದ್ದಾನೆ. ಆದಷ್ಟು ದೂರ ಹೋಗುವ, ಸರಹದ್ದು ಮೀರಲಿ, ಕೌರವರಿಗೆ ದೃಷ್ಟಿ ಬೀಳದಿರಲಿ, ಅವರ ಚಾರರು ಬಾರದಿರಲಿ ಇಂದ. ಆಗ ಗೊಂತಿ ಹೇಳ್ತಾನೆ, ಸುಮ್ಮನೆ ಉಸಿರಾಡಲಿಕ್ಕೆ ನಮಗೆ ಬಿಡು, ಬಾಯಾರಿಕೆ ಆಗಿದೆ, ಇಲ್ಲಿ ಕೂತ್ಕೊಳ್ಳುವ ಅಂತ ಹಿಡಿಮವನದಲ್ಲಿ ನಿಂತದ್ದು ಕ್ರಮ. ಹಾಗೆ ಸುಮ್ಮನೆ ಭಯಾಭಯ ಅಂದರೆ ಬುದ್ಧಿ ಭಯವನ್ನು ತೀರ್ಮಾನ ಮಾಡುವ ಒಂದು ಹಂತಕ್ಕೆ ದೃಷ್ಟಾಂತ ಕೊಟ್ಟೆ. ಕೊನೆಗೆ ಕೃಷ್ಣಾರ್ಪಣೆ ಹೇಳುವ ಮುಂಚೆ ಶ್ರೀಪಾದರತ್ರ